ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಒಂದು ದಾಸರ ಪದ, ಇದು ಶ್ರೀಧ ವಿಠಲ ಅಂಕಿತ ಇರುವಂಥದ್ದು, ಕಜ್ಜಿಗೆ ದಾಸರು ಮಾಡಿರುವಂತಹ ದಾಸರ ಪದದ ಒಂದರ ಅರ್ಥ ಚಿಂತನೆಯನ್ನು ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡೋಣ. ಅದು ಹೀಗಿದೆ: ಧಾರ್ಮ್ಯ ದೂರ ನಿಲ್ಲು, ದಾರಿ ಕಟ್ಟಿ ಬರದಿರು, ಯಾರಿಗಾಗಿ ಮಾರ ಬಂದೆ ಹಾಲ್ಮೊಸರ, ಹೇಳ್ನ ಹೆಸರ ದೂರ ದೂರಲ್ಲ ಕೋಳ್ಕಾರ ಕೃಷ್ಣ ಕೇಳು, ಬಾಳೆ ದಾರಿಯೋಳ್ ಸುಂಕ ಸೋದಾಗಲುಂಟೋ ಇದು ಏನ್ ಗಂಟು, ಗಂಡನುಲ್ಲ ಬಾಳೆಯರ ದುಂಡಕುಚ ಮುಟ್ಟಲಿಕ್ಕೆ, ಪುಂಡತನ ಬುದ್ಧಿಯಿಂದು ತರವೇನೋ ಜೀವಯರವೇನೋ, ಪುಂಡತನ ಬುದ್ಧಿ ಇದು ತರವೇನೆಂದರೆ, ಹೆಂಡತಂತೆ ಮುಟ್ಟಿದಾಗ ಕುಚಯುಗವ ಕಾಣದೇ ನಗುವ, ಯಾಕೆ ಮಾತಾಡುತ್ತಿದ್ದಿ ಕಾಕು ಮಾತಾಡುತ್ತಿದ್ದಿ, ಸಾಕು ನಿನ್ನ ಮಾತಿಗ ಸಲುಗೇನೋ ನಿನ್ನ ನಗೆಯೇನೋ, ಸಾಕು ನಿನ್ನ ಮಾತಿಗ ಸಲುಗೇನೆಂದರೆ, ಬೇಕು ಬೇಡಿದ್ದು ನಾ ಕೊಡುತ್ತೇನೆ ನೀಡುತ್ತೇನೆ, ಕೊಂಡುಕೊಂಡು ನಡೆಸಲಿಕ್ಕೆ ಶೆಟ್ಟಿಗಾರ ನಾನಲ್ಲ, ನೀನಿಟ್ಟುಕೊಂಡ ಸೂಲೆ ನಾನಲ್ಲ, ಹೋಗೋ ನೀನಲ್ಲ ಸಾಗೋ ಇಟ್ಟುಕೊಂಡ ಸೂಲ್ ನಾನಲ್ಲ, ಹೋಗೆಂದರೆ ಕಟ್ಟಿಕೊಂಡು ಹೋದೇನು ಒಳ್ಳತನಕ ಬೆಳತನಕ, ಒಳ್ಳತನಕ್ಯಾತಕ್ಕೆ ಬೆಳತನಕ್ಯಾತಕ್ಕೆ, ತಾಳಿಯರಿಲ್ಲ ಮಾತಿನ ಬೆಡಗ ಅಹುದೆಲೋ ಹುಡುಗ, ತಿಳಿಯದಿದ್ದರೆ ನಾ ತಿಳಿಯ ಹೇಳಿಕೊಡುವೆ ನೆಂದು ಸೆಳಿದಪ್ಪಿಕೊಂಡು ಶ್ರೀಧ ವಿಠಲ ಬಹುದಿಟ್ಟಲ ಅಂತ ಇರುವಂಥದ್ದು. ಇದು ಒಂದು ವಿಧವಾದ ಗ್ರಾಮೀಣ ಭಾಷೆದಲ್ಲಿದೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಕೋಡೆಡ್ ವರ್ಡ್ಸ್ ಎಲ್ಲ ಕೆಲವಿದೆ. ಆದ್ದರಿಂದ ಈ ಗ್ರಾಮೀಣ ಭಾಷಾ ಕೋಡೆಡ್ ವರ್ಡ್ಸನ್ನು ಇದನ್ನು ನಾವು ಸ್ವಲ್ಪ ಮಟ್ಟಿಗೆ ಡಿಸೈಫರ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಭಗವಂತ ಶ್ರೀಕೃಷ್ಣ ಚಿಕ್ಕತನದಿಂದ ಮಾಡಿದ ಅನೇಕ ಕಾರ್ಯಗಳನ್ನು, ಬೆಣ್ಣೆ ತಿನ್ನುವುದನ್ನು ಹಿಡ್ಕೊಂಡು ಕೊನೆಗೆ ಮಾಡಿದಂತಹ ಮಹಾಭಾರತ ಯುದ್ಧದಲ್ಲಿ ಭೀಷ್ಮ ದ್ರೋಣ ಕರ್ಣಾದಿಗಳನ್ನು ಕೂಡ ಸಂಹಾರ ಮಾಡಿದರಲ್ಲಿ ಬಹಳ ಜನಕ್ಕೆ ತಿಳುವಳಿಕೆಯಿಂದ ಕೃಷ್ಣ ಏನೋ ಎಲ್ಲ ರೂಲ್ಸ್ ಬ್ರೇಕ್ ಮಾಡಿದ, ಅವನು ಎಲ್ಲ ಯಾವುದು ಕೂಡ ತಾನು ರೂಲ್ ಪ್ರಕಾರ ಮಾಡಲಿಲ್ಲ, ಏನು ಮಾಡಬೇಕು ಅದು ಮಾಡಲಿಲ್ಲ, ಏನು ಮಾಡಬಾರ್ದು ಅದು ಮಾಡಿದ ಅನ್ನುವ ಒಂದು ತಪ್ಪು ಕಲ್ಪನೆ ಇರುತ್ತೆ. ಸೊ ಆ ತಪ್ಪು ಕಲ್ಪನೆ ಇದ್ದಂತೆ ನಮಗೆ ತೋರುತ್ತೆ, ಆದರೆ ಅದು ಯಾವುದು ಕೂಡ ಸರಿಯಾದದ್ದಲ್ಲ. ಆ ತಪ್ಪು ಕಲ್ಪನೆ ಹಾಗಿದ್ದಂತೆ ನಮಗೆ ಅನಿಸುತ್ತೆ. ಅದಕ್ಕೆ ಒಳಗಿನ ಮರ್ಮ ಬೇರೆ ಇರುತ್ತೆ ಅಂಥೇಳಿ. ಯಾಕಂದರೆ ಪ್ರತಿಯೊಂದರಲ್ಲಿ ಕೂಡ ಪರಮಾತ್ಮ ಮಾಡೋದಕ್ಕೆ ಬೆಣ್ಣೆ ಕದ್ದ ಅಂತ ಹೇಳಿದರೆ ಭಗವಂತನಿಗೆ ಬೆಣ್ಣೆ ಏನು ಬೇಕಾಗಿಲ್ಲ. ಯಾಕೆ ಬೆಣ್ಣೆ ಕದ್ದ ಅನ್ನೋದು ಯಾಕೆ ಬರುತ್ತೆ ಅಂತ ಹೇಳಿದಾಗ, ಅಧಿಕ ಪುಣ್ಯ ತೆಗೆದ ಅಂತ. ಅಧಿಕ ಪುಣ್ಯ ಹೇಗೆ, ಬೆಣ್ಣೆ ಕದ್ದರೆ ಅಧಿಕ ಪುಣ್ಯ ಹೇಗೆ ಹೋಗುತ್ತೆ ಅಂತ ಹೇಳಿದರೆ, ಅವರು ಕೃಷ್ಣನ ಸುತ್ತಮುತ್ತ ಇರುವವರು ಕೃಷ್ಣನ ಹತ್ತಿರನೇ ಇದ್ದು ಕೃಷ್ಣನ ಅಷ್ಟು ಪ್ರೀತಿಯಾಗಿ ನೋಡಿಕೊಳ್ಳುವ ಕಾರಣದಿಂದಾಗಿ ಅವರಿಗೆ ಯೋಗ್ಯತೆಗೆ ಮೀರಿದಂತಹ ಒಂದು ಪುಣ್ಯವನ್ನು ಗಳಿಸಿದ್ದಾರೆ. ಅದನ್ನು ಹೋಗಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಅವ್ರಿಗೆ ಯಾವುದೋ ಒಂದು ತಪ್ಪು ತಿಳುವಳಿಕೆಯನ್ನು ಒಂದು ಹುಟ್ಟಿಸಿ ಆ ಹೆಚ್ಚು ಪುಣ್ಯವನ್ನು ತೆಗಿಬೇಕಂತೇಳಿ. ಆವಾಗ ಬೆಣ್ಣೆ ಕದ್ದಾಗ ಏನಾಗುತ್ತೆ, ಎಲ್ಲರೂ ಓ ಕೃಷ್ಣ ನಮ್ಮ ಬೆಣ್ಣೆ ಕದೀತಿದ್ದಾನೆ ಅಂತ ಅವರು ಯಾವಾಗಾದರೆ ಹೇಳ್ತಾರೋ, ಇಲ್ಲ ಹೇಳುವುದಾಗಲಿ ಅಂದ್ಕೊಳ್ಳುವುದಾಗಲಿ ಯಾವಾಗ ಆಗುತ್ತೋ ಆವಾಗ ಅವರಿಗೆ ಸ್ವಲ್ಪ ಪುಣ್ಯ ಕಡಿಮೆ. ಯಾಕೆ ಅಂತ ಹೇಳಿದರೆ, ಕದಿಯುವುದು ಅಂದರೆ ಯಾವುದು ತನ್ನದಲ್ಲವೋ ಅದನ್ನು ತೊಗೊಂಡ್ರೆ ಕದ್ದಂತೆ. ನಮ್ಮ ಶೆಲ್ಫಿಂದ ನಾವು ಯಾವುದ್ರ ಬಟ್ಟೆ ತೊಗೊಂಡ್ರೆ ಅದನ್ನು ಕದ್ದಿದ್ದೀವಿ ಅಂತ ಯಾರು ಹೇಳೋದಿಲ್ಲ. ಹಾಗೆ ಈ ಇಡೀ ಬ್ರಹ್ಮಾಂಡ ಪ್ರತಿಯೊಂದು ವಸ್ತು ಪರಮಾತ್ಮನಿಗೆ ಸೇರಿದ್ದು. ಪರಮಾತ್ಮ ಬೆಣ್ಣೆ ಅವನದೇ, ಅವನ ಬೆಣ್ಣೆ, ಅವನಿಗೇನು ಬೆಣ್ಣೆ ಬೇಕಾಗಿಲ್ಲ. ಬೆಣ್ಣೆ ತೊಗೊಂಡಾಗ ಅವರು ಯಾವಾಗ ಬೆಣ್ಣೆ ಕದ್ದ ಅಂದರೆ ತನ್ನದೇ ಆದ ವಸ್ತು ಕೃಷ್ಣ ತಾನು ತೊಗೊಂಡ್ರೆ ಕದ್ದ ಅಂತ ಕೃಷ್ಣನನ್ನು ಯಾವಾಗಾದರೆ ಭಾವನೆ ಮಾಡಿದರೋ ಆವಾಗ ಆ ತಪ್ಪು ತಿಳುವಳಿಕೆಯಿಂದಾಗಿ ಅವ್ರಿಗೆ ಆ ಪುಣ್ಯ ಕಡಿಮೆ ಸ್ವಲ್ಪ ಆಗುತ್ತೆ. ಆದ್ದರಿಂದ ಪುಣ್ಯದ ಭಾರ, ಯಾಕಂದರೆ ಪುಣ್ಯ ಆಗಲಿ ಪಾಪ ಆಗಲಿ ಯೋಗ್ಯತೆಗೆ ಮೀರಿದ್ದಾಗ ಅದು ಭಾರವಾಗುತ್ತೆ. ಆದ್ದರಿಂದ ಹೇಗೆ ಆಯಿತೋ ಹಾಗೆ ಕೃಷ್ಣ ಮಾಡುವ ಪ್ರತಿಯೊಂದು ಕೆಲಸ ಕೂಡ ಅದು ಧರ್ಮಸಮ್ಮತವಾದದ್ದು, ನ್ಯಾಯಸಮ್ಮತವಾದದ್ದು. ಆದರೆ ಆ ಧರ್ಮ ದೂರ ನ್ಯಾಯ ದೂರ ಅಂತ ಕೆಲವು ಜನಕ್ಕೆ ಅನಿಸಬಹುದು. ಅದು ಹೇಗೆ ಏನು ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಧರ್ಮ ದೂರ, ಧರ್ಮ್ಯಾ ದೂರ, ಅದು ಒಂದು ಧಾರ್ಮ್ಯಾ ದೂರ ಅಂತ ಹಾಕಿದ್ದಾರೆ. ಧಾರ್ಮ್ಯಾ ದೂರ ಅಂತ ಹೇಳಿದಾಗ ಅದು ಮಹಾಪ್ರಾಣ ಧರ್ಮದ್ದು ಇಲ್ಲ, ಯಕಾರ ಹೆಚ್ಚಾಗಿದೆ. ಅದು ಅಷ್ಟೇ ಅಲ್ಲದೆ ಧರ್ಮ್ಯ ಅಂತ ಧಾರ್ಮ್ಯ ಅಂತ ಬಂದಿದೆ. ಆದರೆ ಇದು ಗ್ರಾಮೀಣ ಭಾಷೆಗಳಲ್ಲಿ ಏನಾಗುತ್ತಂದರೆ ಮಹಾಪ್ರಾಣಗಳನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಗ್ರಾಮ್ಯ ಭಾಷೆ ವಿಲೇಜ್ ಲ್ಯಾಂಗ್ವೇಜ್ ಅಂತೀವಿ, ಅವರು ಮಹಾಪ್ರಾಣವನ್ನು ಸ್ವಲ್ಪ ಕಡಿಮೆ ಬಳಸ್ತಾರೆ.
ಆದ್ದರಿಂದ ಧರ್ಮ ಶಬ್ದವರೆಗೂ ಧರ್ಮ ಧರ್ಮ ಅಂತಾರೆ ಅವರು. ನಾವು ಕೂಡ ಕೇಳ್ತೀವಿ, ಭಾಳ ಜನ ಮಹಾಪ್ರಾಣವನ್ನು ಸರಿಯಾಗಿ ಉಚ್ಚಾರಣೆ ಮಾಡೋದಿಲ್ಲ. ಕಾರಣ ಆ ಗ್ರಾಮ್ಯ ಭಾಷೆಗಳ ಪ್ರಭಾವ. ಧರ್ಮ ಅನ್ನೋದಕ್ಕೆ ಧರ್ಮ 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 ಅಂತಾರೆ ಅವರು. ಆ ಧರ್ಮದಿಂದ ಬಂದು ಧಾರ್ಮ್ಯ ಆಗುತ್ತೆ. ಸೊ ಅಂದರೆ ನೀನು ಧಾರ್ಮ್ಯ ದೂರ, ಅಂದರೆ ಧರ್ಮ ಮಾರ್ಗಕ್ಕೆ ಸೇರಿದ್ದು ಯಾವುದಿದೋ ಅದಕ್ಕೆ ದೂರವಾಗಿದ್ದಿ, ಅಂದರೆ ನೀನು ಧರ್ಮ ಸಮ್ಮತವಾದ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ. ಧಾರ್ಮ್ಯ ದೂರ ನಿಲ್ಲು, ದಾರಿ ಕಟ್ಟಿ ಬರದಿರು. ಪರಮಾತ್ಮ ದಾರಿ ಕಟ್ಟ, ಅಂದರೆ ಅವರು ಗೋಪಿಕಾ ಶ್ರೀಗಳೇನನ್ನ ಹಾಲು ಮೊಸರು ಮಾಡ್ಲಿಕ್ಕೆ ಹೋದರೆ ಅವನು ದಾರಿಗೆ ಅಡ್ಡ ನಿಲ್ಲುತ್ತಾ ಇದ್ದ ಅಂಥೇಳಿ. ಯಾಕೆ ಭಗವಂತ ಅವನೇನು ಅಡ್ಡ ನಿಲ್ಲುವುದು, ಯಾಕೆ ಹಾಗೆ ಮಾಡ್ತಾ ಇದ್ದ ಅಂತ ಹೇಳಿದರೆ, ಪರಮಾತ್ಮ ಅವರಿಗೆ ತನ್ನ ಜೊತೆಲಿ ಇರುವ ಒಂದು ಆನಂದವನ್ನು ಹೆಚ್ಚಾಗಿ ಕೊಡುವುದು. ಅಟ್ ದ ಸೇಮ್ ಟೈಮ್ ಅವರಿಗೆ ಒಂದು ತಪ್ಪು ಭಾವನೆ, ನೋಡಿರಿ ಕೃಷ್ಣ ಹೀಗೆ ಮಾಡ್ತಾಯಿದ್ದ ಹಾಗೆ ಮಾಡ್ತಾಯಿದ್ದ ಅಂತ ಅವರು ಹೇಳಿದಾಗ ಅವ್ರಿಗೆ ಆ ಹೆಚ್ಚಿನ ಪುಣ್ಯ ಕಡಿಮೆ ಆಗುತ್ತೆ. ಈ ಕಾರಣದಿಂದಾಗಿ ಭಗವಂತ ಬೇಕಂತ ದಾರಿ ಕಟ್ಟಿದಂತೆ ನಟನೆ ಮಾಡ, ಅವನಿಗೆ ದಾರಿ ಕಟ್ಟಬೇಕಾಗಿಲ್ಲ, ಅಂದರೆ ದಾರಿಗೆ ಅಡ್ಡ ನಿಲ್ಲುವುದು ಇದೆಲ್ಲ ಮಾಡ್ತಾಯಿದ್ದ. ಅದಕ್ಕೆ ಹೇಳಿದ, ನೀನು ಧರ್ಮಕ್ಕೆ ದೂರವಾದ ಕೆಲಸ ಎಲ್ಲ ಮಾಡ್ತಾಯಿದ್ದಿ, ನಿಲ್ಲಪ್ಪ, ದಾರಿ ಕಟ್ಟ, ಅಂದರೆ ನನಗೆ ದಾರಿಗೆ ಅಡ್ಡ ನಿಲ್ಲಬೇಡ ಅಂಥೇಳಿ. ಇದು ಮಾರ್ಮಿಕವಾಗಿ ನೋಡಿದರೆ ಪರಮಾತ್ಮ, ನಾವೆಲ್ಲ ಕರ್ಮಗಳನ್ನು ಮಾಡ್ತೀವಿ, ಪರಮಾತ್ಮನ ಇಚ್ಛೆಗೆ ಬಂದಂತೆ ಮಾಡಿದಾಗ ಕರ್ಮ ನಡೆಯುತ್ತೆ. ಪರಮಾತ್ಮ ಇಚ್ಛೆಗೆ ಬಂದಿಲ್ಲ ಅಂದರೆ ಅದು ನಡೆಯೋದಿಲ್ಲ. ಆದ್ದರಿಂದ ಪರಮಾತ್ಮ ದಾರಿ ಕಟ್ಟುವುದಂದರೆ ನಮ್ಮ ಕರ್ಮಗಳು ನಾವು ಯಾವುದೊಂದು ಮಾಡ ಬಯಸಿದಾಗ ಅದು ಆಗಬಾರ್ದಂತ ಹೇಳಿದ್ರೆ ಪರಮಾತ್ಮ ಅದಕ್ಕೆ ಅಡ್ಡ ಬೀಳ್ತಾನೆ. ಅಂದರೆ ಹೀಗೆ ಆಗಬಾರ್ದಂತ ಹೇಳಿದಾಗ ಅದು ಆಗೋದಿಲ್ಲ. ಹೀಗೆ ನಾವು ಮಾಡುವ ಕರ್ಮಗಳೆಲ್ಲ, ಅದಕ್ಕೆ ನಾವು ಯಾವುದೋ ಒಂದು ಕೆಲಸ ಮಾಡಬೇಕಂತೀವಿ, ಪರಮಾತ್ಮ ಮಾಡಲಿಕ್ಕೆ ಬಿಡೋದಿಲ್ಲ. ಯಾಕಪ್ಪ ಹೀಗೆ ಮಾಡ್ತಾ ಇದ್ದಿ ಅಂತ ಹೇಳಿದೆ, ಅಂದರೆ ದೇವರನ್ನು ನಿನ್ನ ಇಚ್ಛೆ ಬಂದಂತೆ ಎಲ್ಲ ನಡೆಯುತ್ತೆ, ಅದು ನಮಗೆ ಗೊತ್ತಾಗೋಲ್ಲ. ನೀನು ಯಾಕೆ ದಾರಿ ಕಟ್ಟಿದ್ದಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ, ದಾರಿ ಕಟ್ಟಿ ಬರಬೇಡಪ್ಪ, ನಮಗೆ ಅಡ್ಡ ಬರಬೇಡ, ನಾವೇನು ಮಾಡಬೇಕು ಅದನ್ನೇ ಬಿಟ್ಟುಬಿಡು ಅಂತ ನಾವು ಕೇಳ್ತೀವಿ. ಆದರೆ ನೀನು ಹಾಗೆ ಮಾಡೋದಿಲ್ಲ ಗೊತ್ತು, ಆದರೂ ನಾವು ಕೇಳ್ತೀವಿ. ನಮಗೆ ತಿಳುವಳಿಕೆ ಇಲ್ಲ, ಆದ್ದರಿಂದ ನಾವು ಹಾಗೆ ಕೇಳ್ತೀವಿ ಅಂಥೇಳಿ. ಅದಕ್ಕೆ ಯಾರಿಗಾಗಿ ಮಾರ ಬಂದೆ ಹಾಲು ಮೊಸರ. ನಾನು ಹಾಲು ಮೊಸರು ಅನ್ನೋದು ಲೌಕಿಕವಾಗಿ ತೊಗೊಂಡು ಅವ್ರು ಹಾಲು ಮೊಸರು ಮಾರಲಿಕ್ಕೆ ಬಂದ ಗೋಪಿಕರು. ನಾವು ಹಾಲು ಮೊಸರು ಮಾರಲಿಕ್ಕೆ ಯಾರಿಗಾಗಿ ಮಾರಲಿಕ್ಕೆ ಬಂದಿದ್ದೀವಪ್ಪ, ನೀನು ಯಾಕೆ ದಾರಿ ಅಡ್ಡ ಬೀಳ್ತಾ ಇದ್ದೆ ಅಂತ ಕೇಳಿದಂತಿರತ್ತೆ. ನಿಜವಾಗಿ ಹಾಲು ಮೊಸರು ಅಂತ ತೊಗೊಂಡಾಗ ಜ್ಞಾನ ಕರ್ಮಗಳನ್ನು ತೊಗೊಂಡ್ರೆ, ಜ್ಞಾನ ಕರ್ಮಗಳನ್ನು ನಾವು ಮಾರಲಿಕ್ಕಾಗತ್ತೆ ಅಂದರೆ ನಮ್ಮ ಜ್ಞಾನ ಒಬ್ಬರು ಕೊಡ್ತೀವಿ, ನಿನ್ನ ಕರ್ಮ ಸ್ವಲ್ಪ ನನಗೆ ಕೊಡು, ಇಲ್ಲ ನನ್ನ ಕರ್ಮ ನಿನಗೆ ಸ್ವಲ್ಪ ಕೊಡ್ತೀನಿ, ನಿನ್ನ ಜ್ಞಾನ ನನಗೆ ಸ್ವಲ್ಪ ಕೊಡು. ನಾವು ವ್ಯಾಪಾರ ಮಾಡೋಕ್ಕಾಗೋದಿಲ್ಲ. ನನ್ನ ಜ್ಞಾನ ನನ್ನ ಕರ್ಮ ನನ್ನದೇ, ಯಾರು ಜ್ಞಾನ ಕರ್ಮ ಅವರದೇ ಇರುತ್ತೆ. ಆದ್ದರಿಂದ ನಾವು ಮಾರಲಿಕ್ಕಾಗೋದಿಲ್ಲ. ಅಂದರೆ ಹಾಲು ಮೊಸರು ನಾವು ಜ್ಞಾನ ಕರ್ಮಗಳನ್ನು ನಾವು ಒಬ್ಬರಿಗೆ ಕೊಟ್ಟು ಇನ್ನೊಬ್ಬರಿಂದ ತೊಗೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ನೀನು ಮಾಡೋದು ಕರೆಕ್ಟೇ. ಯಾಕಂದರೆ ನಾವು ಈ ತರಹ ನಮ್ಮ ತಪ್ಪು ತಿಳುವಳಿಕೆಯಿಂದ ನಮ್ಮ ಜ್ಞಾನ ಕರ್ಮಗಳನ್ನು ಇನ್ನೊಬ್ಬರು ಕೊಡ್ತಾಯಿದ್ದೀವಿ, ಮಾಡ್ತಾಯಿದ್ದೀವಿ ಅನ್ನೋ ಅಹಂಕಾರ ಬುದ್ಧಿ ನಾವು ಹೋಗ್ತೀವಿ. ನೀನು ದಾರಿ ಕಟ್ತಾಯಿದ್ದಿ, ಇಲ್ಲ ಇಂಥ ಅಹಂಕಾರ ಬುದ್ಧಿ ಮಾಡಬೇಡ ಅಂತ ನೀನು ಮಾಡ್ತಾ ಇದ್ದೀಯ. ಆದರೆ ನಮ್ಗೆ ಜ್ಞಾನ ಇಲ್ಲ, ಆದ್ದರಿಂದ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದು ಅಂಥೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀನು ದೂರಲ್ಲ ಕೋಲ್ಕಾರ ಕೃಷ್ಣ ಕೇಳು. ಕೋಲ್ಕಾರ ಅಂತ ಹೇಳಿದರೆ ಕೋಲು ಅಂದರೆ ದಂಡ. ಈಗ ಕೃಷ್ಣ ನಾವು ಎಲ್ಲ ಕಡೆ ನೋಡ್ತೀವಿ, ಭಗವಂತ ತಾನು ಕೈಯಲ್ಲಿ ಹಾಲು ಮೊಸರು ಕಡಿಯೋ ಇದನ್ನು ಇಟ್ಕೊಂಡಿರ್ತಾನಲ್ವ, ಅದನ್ನು ಕಡಗೋಲು. ಆ ಕಡಗೋಲು ಇಟ್ಕೊಂಡಾಗ ಆ ಕಡಗೋಲು, ಇದು ಕೋಲ್ ಅಂದರೆ ಕಡಗೋಲು. ಆ ಕಡಗೋಲು ಉದ್ದೇಶ ಏನಂತ ಹೇಳಿದರೆ ಸಿಂಬಾಲಿಕ್ಕಾಗಿ ಭಗವಂತ ಅದರಿಂದ ನಿಯಮನ ಮಾಡ್ತಾನೆ. ಸೊ ಕಡಗೋಲಿಂದ ನಾವು ಹಾಲು ಮೊಸರು ಮಾಡ್ತೀವಿ, ಬೆಣ್ಣೆ ತೆಗಿತೀವಿ. ಹಾಗೆ ಬೆಣ್ಣೆ ಅಂದರೆ ನವನೀತ ಜ್ಞಾನವನ್ನು ನಾವು ಕರ್ಮಗಳು ಮಾಡಿ ಕರ್ಮದಲ್ಲಿ ಪರಿಪಾಕವಾದಾಗ ನಮಗೆ ಅದರಿಂದ ಒಂದು ಫಲ ಸಿಗುತ್ತೆ. ಆದ್ದರಿಂದ ಆ ವಿಧವಾಗಿ ನಮಗೆ ಭಗವಂತ ನಮ್ಮಿಂದ ಕೆಲಸಗಳನ್ನು ಮಾಡಿಸುತ್ತಾನೆ. ಆ ಕೋಲವನ್ನು ಹಿಡುವುದು ನಿಯಮನಕ್ಕೆ ಚಿಹ್ನ. ಆದ್ದರಿಂದ ಅವನ ಕಡಗೋಲು ಹಿಡ್ಕೊಂಡಿದ್ದ. ಸೊ ಕೋಲ್ಗಾರ ಕಡಗೋಲು ಹಿಡ್ಕೊಂಡ ಕೃಷ್ಣನೇ, ನೀನು ನಮ್ಮನ್ನು ನೇಮನ ಮಾಡ್ತಾ ಇದ್ದೀಯ. ಆದ್ದರಿಂದ ಕೇಳು, ಬಾಲೆ ದಾರಿಯೋಳ್ ಸುಂಕ ಶೋಧಗಳುಂಟು, ಇದು ಏನು ಗಂಟು ಅಂತ. ನಾವು ಸುಂಕ ಸೋದಗಳು ಅಂತ ಹೇಳಿದರೆ ಟ್ಯಾಕ್ಸಸ್ಸು ಇವೆಲ್ಲ ಇರುತ್ತೆ ನೋಡ್ರಿ. ಯಾರಿಗಾದರೂ ಕಪ್ಪ ಕಟ್ಟಬೇಕು, ಗೌರ್ಮೆಂಟ್ಗೆ ಇದು ಪೇ ಮಾಡಬೇಕು, ಅದೆಲ್ಲ. ಆದ್ದರಿಂದ ನಮಗೆ ಸುಂಕ ಸೋದಗಳಂತ ಹೇಳಿದರೆ ಈ ಕರ್ಮಗಳು ಮಾಡುವಾಗ ಆ ಕರ್ಮಗಳನ್ನು ನಮಗೆ ಕರ್ಮಾಭಿಮಾನ ದೇವತೆಗಳು ಪುಷ್ಕರ ಮುಂತಾದವರು ಅವರು ಅದನ್ನು ನಿಯಮನ ಮಾಡ್ತಾರೆ. ನಾವು ಅವರವರಿಗೆ ಒಪ್ಪಿಸಬೇಕು. ಸೊ ವಿ ಹ್ಯಾವ್ ಟು ಸೇ ನಾವು ಮಾಡ್ತಾ ಇಲ್ಲ ಅನ್ನುವ ತಿಳುವಳಿಕೆ ನಮಗೆ ಬರಬೇಕು. ಆದ್ದರಿಂದ ಇನ್ನೊಬ್ಬರಿಗೆ ನಾವು ಕೊಡುವುದಂದರೆ ಸುಂಕಸೋದಗಳು ಒಪ್ಪಿಸುವುದಂದರೆ
ಅವರೇ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇಲ್ಲ, ನಮ್ಮ ಒಳಗೆ ಅಭಿಮಾನಿ ದೇವತೆಗಳು ನಿಂತು ಮಾಡಿಸ್ತಾ ಇದ್ದಾರೆ ಅನ್ನುವ ತಿಳುವಳಿಕೆ ಬರಬೇಕು. ಆದ್ದರಿಂದ ಇದು ಏನು ಗಂಟು ಅಂದರೆ ಇದು ಏನು ನನ್ನ ಗಂಟು ಏನಾಗುತ್ತೆ? ಎಲ್ಲರೂ ನಾನು ಯಾವುದೇ ಒಂದು ಕರ್ಮ ಮಾಡಬೇಕಂದ್ರೆ ಅದನ್ನು ಕರ್ಮಾಭಿಮಾನಿ ದೇವತೆಗಳು, ಅವುಗಳನ್ನು ಮೇಲಿನ ದೇವತೆಗಳು, ವಾಯುಗಳ ದೇವರು, ಇವರೆಲ್ಲ ಲಕ್ಷ್ಮೀದೇವಿ ಅವರೆಲ್ಲ ನೇಮನ ಮಾಡ್ತಾರೆ. ಅವರ ಒಳಗೆ ನಿಂತು ನೀವು ನೇಮನ ಮಾಡ್ತೀವಿ. ಆದ್ದರಿಂದ ಇವೆಲ್ಲವೂ ನಿಮಗೆ ಸೇರಿದ್ದು, ನನ್ನ ಗಂಟಲ್ಲ ಇದು. ಇದು ನಾನು ಮಾಡಿದ ಕರ್ಮಗಳಂತ ಅನಿಸ್ತೀವಿ, ಆದರೆ ನಾನು ಮಾಡಿದ್ದಲ್ಲ, ನಿನಗೆ ಸೇರಿದ್ದು, ನಿಮ್ಮ ದೇವತೆಗಳಿಗೆ ಸೇರಿದ್ದು. ಇದು ನನ್ನ ಗಂಟೆ ಏನಲ್ಲ ಅಂಥೇಳಿ ನಾವು ಹೇಳ್ತೀವಿ. ಆದರೆ ನಿಜವಾಗಿ ಏನಾಗುತ್ತೆ ಅಂತ ಹೇಳಿದರೆ ನಾವೇ ಮಾಡ್ತಾ ಇದ್ದೀವಿ ಅನ್ನುವ ಅಹಂಕಾರ ನಮಗಿದಾದ್ದರಿಂದ ಯಾವ ಕರ್ಮವೂ ನಮ್ಮದಲ್ಲದೇ ಇದ್ದರೂ ಕೂಡ ಅದಕ್ಕೆ ನಾವೇ ಬಾಧ್ಯರಾಗಿರುವುದು ಮಾತ್ರ ನಿಜ. ನಮ್ಮ ಕರ್ಮಗಳಿಗೆ ನಾವೇ ಫಲವನ್ನು ಅನುಭವಿಸಬೇಕು. ನಾನು ಮಾಡಿಲ್ಲ, ಭಗವಂತನೇ ಮಾಡಿಸಿದರೂ ಫಲ ನನಗೆ ಬರುತ್ತೆ. ಯಾಕೆ ಅಂತ ಹೇಳಿದರೆ ನನಗೆ ಕರ್ಮ ಅಭಿಮಾನ ಇದೆ, ನಾನು ಮಾಡ್ತಾ ಇದ್ದೀನಿ ಅಂದರೆ ನೀನು ಮಾಡ್ತಾ ಇದ್ದೆ ಅಂದ್ಕೊಳ್ತೀಯಲ್ಲ, ಅಂದ್ಕೊಂಡಿದ್ದಕ್ಕೆ ನಿನಗೆ ಫಲ ಅಷ್ಟೇ. ನೀನು ಎಷ್ಟುವರೆಗೂ ನಾನು ಮಾಡ್ತಾಯಿದ್ದೆ ಅದಕ್ಕೆ ನಿಷ್ಕಾಮ ಕರ್ಮ ಅಂತ ಹೇಳೋದು. ನಿಷ್ಕಾಮ ಕರ್ಮ ಬಂಧಕವಲ್ಲ. ನಾನು ಮಾಡಿಲ್ಲ ಅಂತ ಅನ್ನುವ ಬಾಯಿಂದ ಹೇಳಿದರೆ ಸಾಕಾಗೋದಿಲ್ಲ. ಮನಸ್ಸಿಗೆ ಯಾವಾಗಾದರೆ ಅದು ಹತ್ತತ್ತೋ ಆವಾಗ ಆ ಕರ್ಮ ನಮಗೆ ಲೇಪವಾಗೋದಿಲ್ಲ. ಅಷ್ಟು ಹತ್ತೋವರೆಗೂ ಅದು ನಮ್ಮದೇ ಗಂಟು. ಆದ್ದರಿಂದ ಇದೆಂಥ ಗಂಟು ಅಂದರೆ ಹೌದು ನಿಜವಾಗಿ ನಾನೇನು ಮಾಡ್ತಿಲ್ಲ, ಅದು ಇದು ಎಂಥ ಗಂಟು, ಇದು ನನ್ನ ಗಂಟೆ ಆಗಿದೆ. ಬಿಕಾಸ್ ನನಗೆ ಅಭಿಮಾನ, ಕರ್ಮಾಭಿಮಾನ, ಅಹಂಕಾರ ನನಗಿದೆ ಅಂತ ಹೇಳಿ ಭಗವಂತನಿಗೆ ಒಪ್ಕೊಳ್ಳುವುದು. ಇಲ್ಲಿ ಇನ್ನೊಂದು ಸಿಂಬಾಲಿಕ್ಕಾಗಿ ಗಂಡನುಲ್ಲ ಬಾಳೆಯರ ದುಂಡಕುಚ ಮುಟ್ಟಲಿಕ್ಕೆ ಪುಂಡತನ ಬುದ್ಧಿ ಇದು ತರವೇನು. ನೀನು ಲೌಕಿಕವಾಗಿ ನಾವು ನೋಡಿದರೆ ಗಂಡ ಇರುವಂತಹ ಹೆಂಗಸರನ್ನು ನೀನು ಹೋಗಿ ಅವರನ್ನು ಮುಟ್ಟೋದು ಅದೆಲ್ಲ ಮಾಡ್ತಾ ಇರ್ತೀಯ, ಇದು ಸರಿಯಾ ಅಂಥೇಳಿ. ಆದರೆ ಇದು ತಾರ್ಕಿಕವಾಗಿಲ್ಲ, ತಾತ್ವಿಕವಾಗಿ ನಾವು ನೋಡಿದಾಗ ನಮಗೆ ಬೇರೆಯವರು, ಗಂಡ ಅಂದರೆ ನಿಯಮನ ಮಾಡೋರು, ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಆ ತತ್ವಾಭಿಮಾನಿ ದೇವತೆಗಳು ನಮ್ಮಿಂದ ಕರ್ಮಗಳನ್ನು ಮಾಡಿಸಿದಾಗ ನೀನು ಬಂದು ಆ ತತ್ವಾಭಿಮಾನಿ ದೇವತೆ ಒಳಗೂ ನೀನೇ ನಿಂತಿದ್ದೀಯ. ಸೊ ಅವರ ಮೂಲಕವಾಗಿ ನೀನು ಮಾಡಿಸ್ತಾ ಇದ್ದೀಯ. ಸೊ ನಾವು ಏನು ತತ್ವಾಭಿಮಾನಿ ದೇವತೆಗಳು ಮಾಡಿಸ್ತಾ ಇದ್ದಾರೆ, ಅವರೇ ನಮಗೆ ನಿಯಾಮಕರು ಅಂತ ನಾನು ತಪ್ಪು ತಿಳುವಳಿಕೆಯಿಂದ ನಮ್ಮ ಗಂಡಂದ್ರಂದರೆ ಅವರು ತತ್ವಾಭಿಮಾನಿ ದೇವತೆಗಳೇ ನಮಗೆ ಒಡೆಯರು, ಅಷ್ಟೇ ಇದ್ದಾರೆ ಅಂಥೇಳಿ ನಾನು ಭಾವನೆ ಮಾಡಿದರೆ ತಪ್ಪಾಗತ್ತೆ. ಅವರನ್ನು ಮೀರಿ ನಿಂತವು ನೀನು ಆಗಿದ್ದೀಯಾ, ಆದ್ದರಿಂದ ನೀನು ಎಲ್ಲರಿಗೂ ನಿಯಾಮಕನಾಗಿದ್ದೀಯಾ. ಆದ್ದರಿಂದ ನೀನು ಮುಟ್ತಾ ಇದ್ದೀಯ ಅಂದರೆ ನೀನು ಇಂಟರ್ಫಿಯರ್ ಮಾಡ್ತಾ, ನೀನೇ ಮಾಡ್ತಾಯಿದ್ದೆ, ಅವರಿಗೂ ಪ್ರೇರಣೆ ಕೊಟ್ಟು ಮಾಡಿಸುವನು ನೀನೇ ಆಗಿದ್ದೀಯಾ ಅಂತ ಹೇಳಿ ಆ ವಿಧವಾದ ಚಿಂತನೆಯಿಂದ ಇದು ಮಾಡಬೇಕು. ಅಂದರೆ ಲೌಕಿಕವಾಗಿ ನೋಡಿದಾಗ ಇದೇನೋ ವಿಚಿತ್ರವಾದ ಸಮಾಚಾರ ಇದ್ದಂತೆ ಕಾಣುತ್ತೆ. ಆದರೆ ಇದನ್ನು ತಾತ್ವಿಕವಾಗಿ ನೋಡಿದಾಗ ಭಗವಂತನೇ ಎಲ್ಲವನ್ನೂ ತಾನು ಅವರ ಒಳಗೆ ನಿಂತು ಮಾಡಿಸುತ್ತಾನೆ ಅನ್ನುವ ಚಿಂತನೆಯನ್ನು ಕೊಡುವಂಥದ್ದು. ಅದಕ್ಕೆ ಪುಂಡತನ ಬುದ್ಧಿ ಇದು ತರವೇನೆಂದರೆ ಇದೊಂದು ತರಹ ನೀನು ಇಂಟರ್ಫಿಯರ್ ಮಾಡ್ತಾ ಇದ್ದೀಯ ಅಂತ ಹೇಳಿದರೆ ಅದು ನನ್ನ ತಪ್ಪು ತಿಳುವಳಿಕೆ ಅಷ್ಟೇ. ಆದರೆ ನೀನು ಹಾಗೆ ಮಾಡ್ತಾ ಇರುವುದು ನೀನೇ ಅವರಿಗೂ ನಿಯಾಮಕನಾಗಿದ್ದೀಯಾ. ಆದ್ದರಿಂದ ನಮ್ಮ ಗಂಡಂದರು ಅಂತ ಕರೆಯಲ್ಪಡುವಂತಹ ತತ್ವಾಭಿಮಾನಿ ದೇವತೆಗಳಿಗೂ ನೀನು ಒಡೆಯನಾಗಿದ್ದೀಯಾ. ಆದ್ದರಿಂದ ನೀನೇ ನಮ್ಮನ್ನು ನಡೆಸುವಂಥವನಾಗಿದ್ದೀಯ, ನಮ್ಮನ್ನು ಮುಟ್ಟುವನು ನೀವನೇ ಅಂತ ಹೇಳಿದರೆ ನಮ್ಮನ್ನು ಎಲ್ಲ ಮಾರ್ಗಗಳಲ್ಲಿಯೂ ನಡೆಸುವವನು ನೀನೇ ಆಗಿದ್ದೀಯಾ ಅಂಥೇಳಿ ಚಿಂತನೆ ಮಾಡುವುದು. ತತ್ವಾಭಿಮಾನಿ ದೇವತೆಗಳು ಗಂಡನ ದೇವತೆಗಳು ಹೋಲಿಸಿದ್ದಾರೆ. ಸೊ ಅವರನ್ನೇ ಅವರು ನಮಗೆ ಗಂಡಂದ್ರೆ ಕ್ಲೋಸೆಸ್ಟ್ ಇದ್ದಂಗೆ. ಸೊ ಅಂದರೆ ತತ್ವಾಭಿಮಾನಿ ದೇವತೆಗಳು ನಮ್ಮಿಂದ ಮಾಡಿಸ್ತಾ ಇದ್ದಾರೆ. ಸೊ ತತ್ವಾಭಿಮಾನಿ ದೇವತೆಗಳವರೆಗೂ ನಮ್ಮ ಚಿಂತನೆ ಹೋಗುತ್ತೆ, ಅವರನ್ನೂ ದೇವರು ನೇಮನ ಮಾಡ್ತಾ ಇದ್ದಾನೆ ಅನ್ನುವ ಚಿಂತನೆ ನಮಗೆ ಹೋಗೋದಿಲ್ಲ. ಅದನ್ನು ತತ್ವಾಭಿಮಾನಿ ದೇವತೆಗಳೇ ನನಗೆ ಒಡೆಯರು, ಅವರೇ ಅಷ್ಟೇ ಇದ್ದಾರೆ, ರುದ್ರದೇವರಾಗಲಿ ಅವರಾಗಲಿ ಯಾರೇ ಇವರೇ ಇಷ್ಟೇ ಅಂತ ನಾವು ಭಾವನೆ ಮಾಡಿದರೆ ತಪ್ಪಾಗುತ್ತೆ. ಅಂದರೆ ಈ ಹೆಂಗಸರು ನಮಗೆ ಗಂಡ ಅಷ್ಟೇ ಇದ್ದಾನೆ ಅಂತ ಭಾವನೆ ಮಾಡಿದಂತೆ ಕೃಷ್ಣ ಬಂದು ಅವರನ್ನು ಮುಟ್ಟಿದ ಅಂತ ಹೇಳಿದರೆ ಕೃಷ್ಣ ನಮ್ಮಿಂದ ಮಾಡಿಸುವ ಅಂತ ಹೇಳಿದಾಗ ತತ್ವಾಭಿಮಾನಿ ದೇವತೆಗಳನ್ನು ಕೂಡ ನಿಯಮನ ಮಾಡ್ತಾ ನಮ್ಮಿಂದ ಮಾಡಿಸುತ್ತಾನೆ ಭಗವಂತ. ಆದ್ದರಿಂದ ಅವನು ಅವರಿಗೂ ಗಂಡಂದರಿಗೂ ಹೇಗಾದರೆ ಒಡೆಯ ಇದ್ದಂತೆ, ಆದ್ದರಿಂದ ತತ್ವಾಭಿಮಾನಿ ದೇವತೆಗಳಿಗೂ ಒಡೆಯನಾಗಿದ್ದಾನೆ. ಹಾಗೆ ಇದ್ದು ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅವನು. ಆದ್ದರಿಂದ ನಮ್ಮನ್ನು ಮುಟ್ಟುವುದು ಅಂದರೆ ನಮ್ಮನ್ನು ನಡೆಸುವುದು, ನಮ್ಮ ಕರ್ಮಗಳನ್ನೆಲ್ಲ ಯಾವ ದಾರಿಯಲ್ಲಿ ಹೋಗಬೇಕೋ ಹಾಗೆ ಹೋಗುವಂತೆ ಮಾಡುವುದು ಅನ್ನೋದು ಮುಟ್ಟುವುದು ಅನ್ನೋದರ ಅರ್ಥ. ಗಣಪತಿ ಅಂತೀರ, ಗಣಪತಿ ಅಂತ ಅವನ ಪತಿ ಅಂತ ಅವನ ಪತಿ ಅಂತ ಅಂದ್ಕೊಂಡಿದ್ದಾರೆ ಎಲ್ಲೆಲ್ಲ. ಅದಲ್ಲಿ ಇರುವಂಥ ಗಣಾನಾಂ ಪತಿ ಅವನು ಮುಟ್ತಾ ಇದ್ದಾನೆ. ಸೊ
ತತ್ವಾಭಿಮಾನಿ ತತ್ವಪತಿ ದೇವತೆಗಳು, ತತ್ವಪತಿಗಳು. ನಮ್ಮಲ್ಲಿ ತತ್ವದಲ್ಲಿ ಅವರೇ ಪತಿಗಳು ಅಂತ ನಾವು ಅನ್ಯ ದೇವತೆಗೆ ಹೋಗ್ತೀವಲ್ಲ, ಅದನ್ನ ಗಣಪತಿ ಸೊ ಮತ್ತು ದೇವರು ಹೇಳ್ತಾನೆ, ಎಲ್ಲ ಉಪದೇಶ ಮಾಡಿದಾಗ, ಯಾಕೆ ಮಾತಾಡುತ್ತಿದ್ದಿ ಕಾಕು ಮಾತಾಡುತ್ತಿದ್ದಿ, ಸಾಕು ನಿನ್ನ ಮಾತೀಗ ಸಲುಗೇನೋ ನಿನ್ನ ನಗೆ. ಭಗವಂತ ಎಲ್ಲ ಮಾಡಿಸುವಾಗ ಅವನನ್ನು ಏನಪ್ಪ ಹೀಗೆ ಮಾಡ್ತಾ ಏನೀಗ ಮಾಡಿದ್ರೆ ದೇವ್ರು ನಗ್ತಾನೆ ಅಂತೇಳಿ. ಅಂದರೆ ನಗೋದು ನಿನಗೇನು ಅರ್ಥ ಆಗ್ತಾಯಿಲ್ಲ, ನಿನಗೆ ಗೊತ್ತಾಗ್ತಾ ಇಲ್ಲ, ನಾನು ಯಾವುದು ಬಯಸಿದ್ದೆ ಅದೇ ಆಗುತ್ತೆ, ನೀನು ಬಯಸಿದ್ದು ಯಾವುದು ಆಗೋದಿಲ್ಲ ಅಂತ ದೇವರು ನಗುತ್ತಾನೆ ಅಂತ. ನಗೋದಂತ ಹೇಳಿದರೆ ಆ ನಗಿನ ರಹಸ್ಯ ಏನಂತ ಹೇಳಿದರೆ, ಎಲ್ಲರೂ ಅಸ್ವತಂತ್ರರು, ನಾನೊಬ್ಬನೇ ಸ್ವತಂತ್ರ ಅಂಥೇಳಿ ದೇವರ ನಗ ಹಿಂದೆ ಭಾಗ. ಸೊ ಅದಕ್ಕೆ ಯಾಕಪ್ಪ ನೀನು ಮಾತಾಡೋದು, ಕಾಕು ಮಾತಾಡಂದರೆ ನಮಗೆ ಅರ್ಥ ಆಗೋ ಮಾತುಗಳಲ್ಲ. ಕಾಕು ಮಾತು ಅಂತ ಹೇಳಿದಾಗ ಏನೇನೋ ಪ್ರಶ್ನಾರ್ಥಕವಾದ, ಕಾಕು ಅಂದರೆ ಬೇಸಿಕ ಪ್ರಶ್ನಾರ್ಥಕವಾದ, ನಮಗೆ ಪ್ರಶ್ನೆ ಹುಟ್ಟಿಸುವಂಥ ಮಾತುಗಳು. ಸೊ ನೀನು ಹೇಳಿದ್ದು ನಮ್ಗೆ ನೇನೆಯನ್ನು ಮಾಡಿಸುವವನು ನಾನೇ, ಇದೆಲ್ಲ ನಾನೇ ಮಾಡಿದಂತ ನೀನು ಹೇಳ್ತೀಯಾ, ಅವೆಲ್ಲ ಕಾಕು ಮಾತುಗಳು. ಅಂದರೆ ನಮಗೆ ಪ್ರಶ್ನಾರ್ಥಕವಾದ ಮಾತು, ನಮ್ಗೆ ಅದು ಅರ್ಥ ಆಗೋದಿಲ್ಲ. ನೀನೇ ಎಲ್ಲ ಮಾಡಿ ನಾನು ಮಾಡ್ತಾಯಿದ್ದೀನಿ, ನೀನು ಇಲ್ಲವೇ ಇಲ್ಲ ಇಲ್ಲಿ, ನೀನು ಮಾಡಿಸ್ತಾ ಇದ್ದೀಯ ಅನ್ನೋದು ಹೇಗೆ ಚಿಂತನೆ ಮಾಡೋದು? ಇದು ನೀನು ಹೇಳೋದೆಲ್ಲ ನಮಗೆ ಅರ್ಥ ಆಗ್ತಾ ಇಲ್ಲ, ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಆದ್ದರಿಂದ ನೀನು ಮಾತಾಡೋದುಗಳೆಲ್ಲ ಕಾಕು ಮಾತುಗಳು, ಅಂದರೆ ನಮಗೆ ಅರ್ಥವಾಗದೇ ಇರೋ ರೀತಿಯಲ್ಲಿ ನೀನು ಮಾತಾಡ್ತೇವೆ. ಯಾಕೆ ಈ ಮಾತುಗಳೆಲ್ಲ ವ್ಯರ್ಥ, ನಮಗೇನು ಅರ್ಥ ಆಗ್ತಾ ಇಲ್ಲ. ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ನೀನು ಹೇಳೋದರಲ್ಲಿ ಏನು ಲಾಭ, ನಮಗೇನು ಅರ್ಥ ಆಗ್ತಾ ಇಲ್ಲವಾ ಅಂಥೇಳಿ ದೇವರ ಹತ್ರ ಬೇಸಿಕ್ಕಾಗಿ ಸರೆಂಡರಿಂಗ್ ಹೇಳ್ತಾ, ನನಗೆ ಕಾಕು ಮಾತಾಡು, ನಿನ್ನ ಪ್ರಶ್ನಾರ್ಥಕ ಮಾತುಗಳು ಸಾಕಪ್ಪ, ನನಗೇನು ಅರ್ಥ ಆಗ, ನೀನು ಹೇಳೋದೇನೋ ನನಗೆ ಅರ್ಥ ಆಗ್ತಾ ಇಲ್ಲ. ನೀನು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂಥೇಳಿ ನೀನೇನು ಮಾಡ್ತೀಯ, ನಗ್ತಾ ಇದೆಯಾ, ನೀನು ನಾನು ಹೇಳಿದ್ದೀನಿ ಏನು ಅರ್ಥ ಆಗ್ತಾ ಇಲ್ಲ ಅಂತ ನೀನು ನಗ್ತೀಯ, ಆದರೂ ನಮಗೇನು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಸಾಕು ನಿನ್ನ ಮಾತು ಈಗ ಸಲುಗೇನೆಂದರೆ, ಬೇಕು ಬೇಡಿದ್ದು ನಾ ಕೊಡುತ್ತೇನೆ ಇಡುತ್ತೇನೆ ಅಂಥೇಳಿ. ಅಂದರೆ ಈ ಮಾತುಗಳು ಯಾಕಪ್ಪ, ನನಗೇನು ಅರ್ಥ ಆಗ್ತಾ ಇಲ್ಲ. ಸರಿ, ಬೇಕು ಬೇಡಿದ್ದು ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಅಂಥೇಳಿ ವಾದಿರಾಜ ಸ್ವಾಮಿಗಳು ಹೇಳಿದಂತೆ, ಯಾವುದು ನಮಗೆ ಹಿತವೋ ಅದನ್ನು ಮಾಡಪ್ಪ. ಯಾಕಂದರೆ ನನಗೆ ಯಾವುದು ಒಳ್ಳೆಯದಂತ ನನಗೆ ಗೊತ್ತು, ನಾನು ಇದು ಒಳ್ಳೆಯದಂತ ಅಂದ್ಕೊಂಡು ಇದು ಬೇಕು ಅಂತೀನಿ, ನೀನು ಅದು ಕೊಡೋದಿಲ್ಲ. ಮೇ ಬಿ ಇನ್ ದ ಲಾಂಗ್ ರನ್ ಅದು ನನಗೆ ಕೆಟ್ಟದಾಗಬಹುದೇನೋ, ನನಗೆ ಗೊತ್ತಿಲ್ಲ. ಆದ್ದರಿಂದ ಭಾರ ನಿನ್ನ ಮೇಲೆ ಹಾಕಿದ್ದೀನಿ, ಸೊ ಏನು ಮಾಡ್ತೀಯೋ ನೀನೇ ಮಾಡು ಅಂತ ಹೇಳಿ ಹೇಗೆ ಸರೆಂಡರ್ ಆಗ್ತೀವೋ ಅದಕ್ಕೆ ಹೇಳ್ತಾ ಇದ್ದಾರೆ. ನಾನು ಬೇಕು ಬೇಡದ್ದನ್ನೆಲ್ಲ ನಾ ಕೊಡ್ತೇನೆ ನೀನು ಇಡ್ತೇನೆ ಅಂತ ನೀನು ಹೇಳೋದೇನು, ನೀನು ಕೊಡಬೇಕಂದ್ರೆ ಕೊಡ್ತೀಯಾ, ಬೇಡ ಅಂದರೆ ಬೇಡೋದಿಲ್ಲ. ಸೊ ಕೊಡುವುದು ಬಿಡುವುದು ಇಡುವುದು ಎಲ್ಲ ನಿನಗೆ ಸೇರಿದ್ದು. ಸೊ ನನಗೆ ಏನೂ ಅರ್ಥ ಆಗೋಲ್ಲ, ಗೊತ್ತಿಲ್ಲ, ನಿನ್ನ ಇಷ್ಟ ಬಂದಂತೆ ಮಾಡು. ಅದಕ್ಕೆ ಹೇಳ್ತಾರೆ, ಸೊ ಬೇಕು ಬೇಡಿದ್ದು ನಾ ಕೊಡುತ್ತೇನೆ ನೀನು ಇಡ್ತೇನೆ ಅಂತ ಹೇಳೋದು. ಕೊಡುವವನು ಯಾರು? ಭಗವಂತ. ನಾನು ಕೊಡ್ತೀನಿ ಅಂತ ನಾನು ಹೊರಟ್ರೆ ಅದು ತಪ್ಪಾಗುತ್ತೆ. ಇಡುವನು ಯಾನು? ಭಗವಂತ ಇಡ್ತಾನೆ. ನಾನು ಇಡ್ತೀನಿ ಅಂತ ನಾನು ಹೋದರೆ ಅದು ಆಗೋದಿಲ್ಲ. ಸೊ ಯಾವುದು ದೇವರು ಬೇಕಂತಾನೋ ಅದು ಮಾತ್ರ ಆಗುತ್ತೆ, ಇಲ್ಲ ಅಂದರೆ ಅದು ಯಾವುದೂ ಆಗೋದಿಲ್ಲ. ಆದ್ದರಿಂದ ಇದು ಕೂಡ ನೀನು ಹೇಳಿ ನನಗೆ ಲಾಭ ಇಲ್ಲಪ್ಪ, ಏನು ನನಗೆ ಒಳ್ಳೆಯದು ನನಗೆ ಗೊತ್ತಿಲ್ಲ, ಏನು ನನಗೆ ಗೊತ್ತಿಲ್ಲ, ನೀನೇನು ಮಾಡ್ತೀಯೋ ಮಾಡು, ನಿನಗೆ ಬಿಟ್ಟಿದ್ದೀನಿ ಅಂಥೇಳಿ ಪೂರ್ತಿ ಭಾರವನ್ನು ದೇವರ ಮೇಲೆ ಹಾಕೋದು. ಅದನ್ನೇ ಅದು ಹೇಳ್ತಾರೆ. ಅದಾದ ಮೇಲೆ ಕೊಂಡು ನಡೆಸಲಿಕ್ಕೆ ಶೆಟ್ಟಿಗಾರ ನಾನಲ್ಲ, ನೀನಿಟ್ಟುಕೊಂಡ ಸೂಳೆ ನಾನಲ್ಲ, ಅದಕ್ಕೆ ಹೋಗೋ ನೀನಲ್ಲನಾಗೋ. ನಲ್ಲ ಅಂದರೆ ನೀಲಮೇಘ ಶ್ಯಾಮ ಅಂತೇಳಿ, ನೀಲಮೇಘ ಶ್ಯಾಮ ನೀನು ಹೋಗಪ್ಪ ಅಂಥೇಳಿ. ಅಂದರೆ ಇಟ್ಟುಕೊಂಡ ಸೋಳೆ ನಾನಲ್ಲ, ಹೇಗೆಂದರೆ ಕಟ್ಟಿಕೊಂಡು ಹೋದೇನೋ ಒಳತನಕ ಬೆಳತನಕ. ಶೆಟ್ಟಿಗಾರ ಏನು ಮಾಡ್ತಾನೆ, ನಮ್ಮ ಹತ್ರ ಏನೋ ದುಡ್ಡು ತೊಗೊಳ್ತಾನೆ, ಅವನು ಯಾವುದನ್ನು ಕೊಡ್ತಾನೆ. ಅಂದರೆ ಒಂದು ವಸ್ತು ದುಡ್ಡು ಅನ್ನೋ ನಮ್ಮ ಹತ್ರ ಇದೆ, ಅವನ ಹತ್ರ ಯಾವುದೋ ಪದಾರ್ಥಗಳಿವೆ. ವ್ಯಾಪಾರ ಮಾಡಿದಾಗ ನಾನಿದು ಕೊಡ್ತೀನಿ ನೀನು ಅದು ಕೊಡು ಅಂಥೇಳಿ ನಮ್ಮದ್ದು ಯಾವುದೋ ಅವನು ಕೊಡ್ತೀವಿ, ಅವನದು ಯಾವುದೋ ಅದು ನಮಗೆ ಕೊಡ್ತಾನೆ. ಇದು ವ್ಯಾಪಾರ, ಶೆಟ್ಟಿಗಾರನ ವ್ಯಾಪಾರ. ನಾನು ನಿನ್ನ ಜೊತೆಲಿ ವ್ಯಾಪಾರ ಮಾಡಬೇಕಂದ್ರೆ ನನ್ನದು ಒಂದು ನನ್ನ ಹತ್ರ ಇರಬೇಕು, ನಿನ್ನದು ಆದರೆ ಎಲ್ಲ ನನ್ನ ಹತ್ರ ಇರೋದೆಲ್ಲ ನಿನ್ನದ್ದೇ, ನಿನ್ನ ಹತ್ರ ಇರೋದೆಲ್ಲ ನಿನ್ನದ್ದೇ. ನಾನು ಹೇಗೆ ವ್ಯಾಪಾರ ಮಾಡೋದು? ಐ ಕೆನಾಟ್ ಡೂ ಎನಿ ಬಿಸ್ನೆಸ್ ವಿತ್ ಯು. ಅಪ್ಪ ದೇವರೇ, ನಾನು ನಿನಗೂ ತೆಂಗಿನಕಾಯಿ 10 ತೆಂಗಿನಕಾಯಿ ನಾನು ಕೊಡ್ತೀನಿ, ನನಗೆ ಒಂದು ಪರ್ಮಿಷನ್. 10 ತೆಂಗಿನಕಾಯಿ ದೇವ್ರದೇ, ನಾನು ಕೊಡೋದೇ. ಅಂದರೆ ಯಾವುದು ಕೂಡ ದೇವ್ರಿಗೆ ಸಮರ್ಪಣೆ ಮಾಡೋದು ಕೂಡ ಕೆರೆಯ ನೀರನ್ನು ಕೆರೆಗೆ ತೇರೋದಂತೆ ನಿನ್ನದು ನಿನಗೆ ಕೊಡ್ತಾ ಇದ್ದೀನಿ ಅನ್ನುವ ಭಾವನೆಯಿಂದ ಕೊಡಬೇಕು ಹೊರತು ಶೆಟ್ಟಿಗಾರನಂತೆ ನಾನು ವ್ಯಾಪಾರ ಮಾಡಲಿಕ್ಕಾಗೋದಿಲ್ಲ. ನಂದು ನೋಡಪ್ಪ ನಿನಗೆ ಕೊಡ್ತಾ ಇದ್ದೀನಿ,
ನಿಂದು ನನಗೆ ಕೊಡು. ನನ್ನ ಯಾವುದೋ ಒಂದು ದುಡ್ಡು ಸಂಪತ್ತು ಇಲ್ಲ ತೆಂಗಿನಕಾಯೋ ಹಣ್ಣುಗಳು ನಾನು ನಿನಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ, ನಂದು ನಿನಗೆ ಕೊಡ್ತಾಯಿದ್ದೀನಿ. ನೀನೇನು ಕೊಡ್ತೀಯ, ನನಗೆ ಒಂದು ಒಳ್ಳೆಯ ಉದ್ಯೋಗ ಕೊಡೋದಾಗಲೋ ಇನ್ನೊಂದು, ಅದು ನಂದಲ್ಲ, ಈಗ ನನಗೆ ಸಿಗಲಿಲ್ಲ, ಅದು ನೀನು ನನಗೆ ಕೊಡು ಅಂತ. ನಿನ್ನ ಜೊತೆಲಿ ವ್ಯಾಪಾರ ಮಾಡಬೇಕಂದ್ರೆ ನನ್ನ ಹತ್ರ ಯಾವುದೂ ಇಲ್ಲ, ನಾನು ಶೆಟ್ಟಿಗಾರನ ಆಗಲಕ್ಕಿಲ್ಲ, ನನ್ನ ವಸ್ತು ಯಾವುದು ನನ್ನ ಹತ್ತಿರ ಇಲ್ಲ, ಆದ್ದರಿಂದ ಐ ಕೆನಾಟ್ ಡೂ ಎನಿ ಬಿಸ್ನೆಸ್ ವಿತ್ ಯು. ಸೊ ಆದ್ದರಿಂದ ಅಪ್ಪ ನೀಲಮೇಘಶ್ಯಾಮ ಎಲ್ಲವೂ ನಿನ್ನದೇ, ಆದ್ದರಿಂದ ನಾನು ಯಾವ ವ್ಯಾಪಾರ ಮಾಡಲಿಕ್ಕಾಗೋದಿಲ್ಲ, ಏನು ಮಾಡ್ತೀಯೋ ಮಾಡು ಅಂಥೇಳಿ. ಸೊ ಇಲ್ಲಿ ಕೂಡ ಅದೇ ವಿಧವಾಗಿ, ಸೊ ಯಾವುದೂ ನನ್ನದಲ್ಲ ಅಂಥೇಳಿ. ಸೊ ಇದು ಕೊಂಡು ಒಂದು ಕೊಂಡು ಅಂದರೆ ತೊಗೊಂಡು, ಇದು ಕೊಂಡು ನಡೆದ ಅಂದರೆ ಇನ್ನೊಂದು ಕೊಡುವುದು, ಒಂದು ಕೊಂಡುಗೆ ತೊಗೊಂಡು ಇನ್ನೊಂದು ಕೊಂಡುಗೆ ಕೊಡುವುದು. ಇದು ನಡೆಸಲಿಕ್ಕೆ ನಾನು ಶೆಟ್ಟಿಗಾರ ನಾನಲ್ಲ, ನನಗೆ ಯಾವುದು ಕೊಳ್ಳಕ್ಕೆ ನಡೆತಿಲ್ಲ, ನೀನು ಇಟ್ಟುಕೊಂಡೆ ಸೂಳೆ ನಾನಲ್ಲ. ಹೋಗೆ ಇದು ಅಂದರೆ ಇಲ್ಲೀಗಲ್ ರಿಲೇಷನ್ಶಿಪ್ ಇರುವವಳು, ಯಾಕಂದರೆ ಎಲ್ಲವೂ ಲೀಗಲ್ಲೇ ನಿನಗೆ. ನಾನು ಒಂದು ಇಲ್ಲೀಗಲ್ಲಾಗಿರುವಂತಹ ಒಂದು ಹೆಂಗಸು ನಾನು ಅಂತ ನಾನು ಭಾವನೆ ಮಾಡಲಿಕ್ಕಾಗೋದಿಲ್ಲ. ಅಂದರೆ ಇಲ್ಲೀಗಲ್ ರಿಲೇಷನ್ಶಿಪ್ ಇರಬೇಕಂದ್ರೆ ಯಾರೋ ಒಂದು ನಾಟ್ ಅಲೋಡ್ ಆ ರಿಲೇಷನ್ಶಿಪ್ ಇಲ್ಲೀಗಲ್. ಇವನು ನಿನಗೆ ಎಲ್ಲವೂ ನಿನ್ನದೇ. ಸೊ ಎಲ್ಲಿ ಕೂಡ ಅಂದರೆ ಬೇಸಿಕ್ಕಾಗಿ ಏನು ಕಾನ್ಸೆಪ್ಟ್ ಅಂದರೆ, ದೇವರು ರೂಲ್ ಬ್ರೇಕ್ ಮಾಡಿದಂತೆ ನಮಗೆ ಕಾಣುತ್ತೆ ಹೊರತು ದೇವರು ನಿಜವಾಗಿ ಯಾವ ರೂಲು ಬ್ರೇಕ್ ಮಾಡ್ತಾ ಇಲ್ಲ ಅಂಥೇಳಿ. ಅವನು ರೂಲ್ ಬ್ರೇಕರ್ ಅಲ್ಲ, ಎಲ್ಲವೂ ಅವನು ಮಾಡೋದು ಈಸ್ ಅಕಾರ್ಡಿಂಗ್ ಟು ದ ರೂಲ್ ಓನ್ಲಿ. ಯಾವುದು ಕೂಡ ಎಗೇನ್ಸ್ಟ್ ದ ರೂಲ್ ಅವನು ಯಾವುದು ಮಾಡೋದು. ಯಾಕಂದರೆ ಎಗೇನ್ಸ್ಟ್ ರೂಲ್ ಯಾರು ಮಾಡಬೇಕಾಗಿ ಬರುತ್ತೆ, ಯಾರಿಗೆ ರೂಲ್ ಪ್ರಕಾರ ಮಾಡಿದರೆ ಸಾಧಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಐ ಕೆನಾಟ್ ಡೂ ವಿತ್ ದ ರೂಲ್ಸ್, ಸೊ ಐ ವಿಲ್ ಬ್ರೇಕ್ ದ ರೂಲ್ಸ್. ಅಶಕ್ತಿಗೆ ಚಿಹ್ನ. ಬ್ರೇಕಿಂಗ್ ದ ರೂಲ್ಸ್ ಈಸ್ ಎ ಸಿಂಬಲ್ ಆಫ್ ಲ್ಯಾಕ್ ಆಫ್ ಪವರ್. ನಮ್ಮ ಹತ್ರ ಶಕ್ತಿ, ರೂಲ್ ಪ್ರಕಾರ ನನಗೆ ಮಾಡಿದರೆ ಕೆಲಸ ನಡೆಯೋದಿಲ್ಲ, ಸೊ ಐ ವಿಲ್ ಬ್ರೇಕ್ ದ ರೂಲ್ ಅಂತ ಬ್ರೇಕ್ ಮಾಡ್ತಾರೆ ರೂಲ್ ಪ್ರಪಂಚದಲ್ಲಿ. ದೇವರು ಕೂಡ ರೂಲ್ ಬ್ರೇಕ್ ಮಾಡಿದಂದರೆ ರೂಲ್ ಪ್ರಕಾರ ಮಾಡಿದರೆ ನನ್ನಿಂದ ಆಗೋದಿಲ್ಲ ಅಂತ ದೇವರು ಅಂದುಕೊಂಡು ದೇವರು ರೂಲ್ ಬ್ರೇಕ್ ಮಾಡಿ ಕೆಲಸ ಮಾಡಿದ. ಬಿಕಾಸ್ ಹಿ ಫೌಂಡ್ ಇಟ್ಸ್ ಇಂಪಾಸಿಬಲ್ ಟು ಡೂ ಇಟ್ ವಿತ್ ದ ರೂಲ್ ಅಂತ ನಾವು ಭಾವನೆ ಮಾಡಿದ್ರೆ ದೊಡ್ಡ ತಪ್ಪಾಗುತ್ತೆ. ದೇವ್ರಿಗೆ ಅಶಕ್ತತೆಯೇ ಇಲ್ಲ. ಹಿ ಕ್ಯಾನ್ ಡೂ ಎವ್ರಿಥಿಂಗ್ ಅಕಾರ್ಡಿಂಗ್ ಟು ದ ರೂಲ್ ಆ್ಯಂಡ್ ಆಲ್ಸೋ ಡೂ ಇಟ್. ಇವನು ರೂಲ್ ಬ್ರೇಕ್ ಮಾಡಿದಂತೆ ಕಾಣುತ್ತೆ ಹೊರತು ಅಪ್ಯಾರೆಂಟಾಗಿ ನಿಜವಾಗಿ ಅದೇ ವಿಧವಾಗಿ ಭೀಷ್ಮ ದ್ರೋಣಾದಿಗಳ ವಧ ಆಗಲಿ ಕರ್ಣಾದಿ ವಧ ಆಗಲಿ ಅದು ಇನ್ನೊಂದು ಸರಿ ಸಪ್ರೇಟಾಗಿ ಮಾಡೋಣ. ಬಟ್ ಅದೆಲ್ಲ ರೂಲ್ ಬ್ರೇಕ್ ಮಾಡಿದಂತೆ ಮೇಲ್ನೋಟಕ್ಕೆ ಕಾಣುತ್ತೆ ಹೊರತು ನಿಜವಾಗಿ ಯಾವ ರೂಲು ಬ್ರೇಕ್ ಮಾಡಿಲ್ಲ, ಎಲ್ಲದಕ್ಕೂ ಸಕಾರಣವಾಗಿ ದೇವರು ಮಾಡಿದ. ಸೊ ಆದ್ದರಿಂದ ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ನಾನು ಯಾವುದು ಕೂಡ ಹೀಗೂ ಹೋಗು ಹಾಗೂ ಅಂದರೆ ಒಳ್ಳೆತನ ಬೆಳಬೆಳತನ ಅಂತ ಹೇಳಿದರೆ ಒಳ್ಳೆತನ ಇದು ಒಳ್ಳೆಯದ, ಇಲ್ಲ ಬೆಳಬೆಳತನ ಅಂದರೆ ಒಳ್ಳೆಯದಲ್ಲ, ಕೆಟ್ಟತನವೋ, ಇದು ಯಾವುದಂದರೆ ಯಾವುದು ಅಲ್ಲ. ಎಲ್ಲವೂ ನಿನಗೆ ನಿನ್ನ ಕಡೆಯಿಂದ ನೋಡಿದರೆ ಎಲ್ಲವೂ ಕರೆಕ್ಟೇ, ನಮ್ಮ ಕಡೆಯಿಂದ ನೋಡಿದರೆ ಇದು ಬೆಳಬೆಳತನ ಅಂದರೆ ಇದು ನಾಟ್ ರೈಟ್, ಇಟ್ಸ್ ನಾಟ್ ರೈಟ್, ದಿಸ್ ನಾಟ್ ರೈಟ್ ಅಂತ ನಮಗೆ ಅನಿಸುತ್ತೆ. ಇಟ್ಸ್ ಎ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ನಮಗೆ ಇರುವ ತಿಳುವಳಿಕೆ ತಪ್ಪು ತಿಳುವಳಿಕೆ. ನೀನು ಮಾಡ್ತಾ ಇರೋದೆಲ್ಲ ಕೂಡ ಕರೆಕ್ಟಾಗಿ ಮಾಡ್ತಾ ಇದ್ದೀಯಾ, ಯಾವುದು ಕೂಡ ಎಗೇನ್ಸ್ಟ್ ರೂಲ್ ಅಲ್ಲ ಅಂತ ಹೇಳುವಂಥ ಮಾತದು ಕೂಡ ಅದೇ ವಿಧವಾಗಿ. ಅದಕ್ಕೆ ಒಳತನಕ್ಕೆ ಆತಕ್ಕೆ ಬೆಳತನಕ್ಕೆ ಆತಕ್ಕೆ ತಾಳಿಯರಿಲ್ಲ ಮಾತಿನ ಬೆಡಗ ಅಹುದೆಲೋ ಹುಡುಗ ತಿಳಿಯದಿದ್ದರೆ ನಾ ತಿಳಿಯ ಹೇಳಿಕೊಡುವೆನೆಂದು ಸೆಳೆದಪ್ಪಿಕೊಂಡ ಶ್ರೀದ ವಿಠಲ ಬಹುದಿಟ್ಟಲ ಅಂಥೇಳಿ. ಇಲ್ಲಿ ಒಳತನಕ್ಕೆ ಆತಕ್ಕೆ ಬೆಳತನ ಅಂದರೆ ಒಳ್ಳೆತನ ಅಂದರೆ ಒಳ್ಳೆತನ, ಬೆಳತನ ಅಂದರೆ ಒಳ್ಳೆಯದಾಗದೇ ಇರುವಂಥದ್ದು. ಇದೆಲ್ಲ ನೀನು ಸರಿ ನಾವು ಪ್ರಶ್ನೆ ಕೇಳಿದರೆ ನೀನೇನು ಮಾಡ್ತೀಯಾ, ಇದೆಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಇವೆಲ್ಲವೂ ನಾನು ಮಾಡೋದು ಸರಿಯೇ ಅಂತ ಹೇಳಿ ನೀವು ನನಗೆ ತಿಳಿಸಿ ಹೇಳಿಕೊಟ್ಟರು ಕೂಡ ಅಂದರೆ ನಮಗರ್ಥ ಹೇಳ್ತಾರೆ. ಅದಕ್ಕೆ ಅಹುದೆಲೋ ಹುಡುಗ, ನೀನು ಹುಡುಗನಂತೆ ಕಾಣ್ತೆ. ಹುಡುಗ ಅಂತ ಹೇಳಿದರೆ ಕೃಷ್ಣ, ಬಾಲಕೃಷ್ಣ, ನೀನು ಹುಡುಗ ಏನು ಅಂತ ನಾವು ಭಾವನೆ ಮಾಡಿ ನೀನು ಹುಡುಗ, ನಿನಗೇನು ಗೊತ್ತಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನೀನೇನು ಮಾಡ್ತಾ ಇದೆಯಾ, ನಿಮಗೆ ತಿಳಿದಿಲ್ಲವಲ್ಲ, ನಾನು ಹೇಳಿಕೊಡ್ತೀನಿ, ಉಪದೇಶ ಮಾಡ್ತೀನಿ, ಗೀತೋಪದೇಶ ಮಾಡ್ತೀನಿ ಅಂತ ಕೃಷ್ಣ ನೀನು ಹೊರಟು ಬಂದರೆ ನಾವು ಅದಕ್ಕೆ ಸೆಳೆದಪ್ಪಿಕೊಂಡ ಶೀದ, ನಿನಗೆ ತಿಳಿದಿಲ್ಲವಾ, ನಾನು ನಿನಗೆ ಹೇಳ್ಕೊಡ್ತೀನಿ ಅಂತ ನೀನು ಬರ್ತಾ ಇದ್ದೀಯಪ್ಪ. ಹಾಗೆ ಬಂದು ನೀನೇನು ಮಾಡ್ತಾ ಇದೆಯಾ, ಸೆಳೆದಪ್ಪಿಕೊಂಡ ಶ್ರೀದ ವಿಠಲ, ನೀನು ಮಾಡ್ತಾ ಇರೋದೆಲ್ಲ ಕರೆಕ್ಟು ಅಂತ ನೀನು ಜಸ್ಟಿಫೈ ಮಾಡ್ಕೊಳ್ತಾ ಇದ್ದೀಯಾ. ಯು ಆರ್ ಜಸ್ಟಿಫೈಯಿಂಗ್ ಯುವರ್ ಓನ್ ಆ್ಯಕ್ಷನ್ಸ್. ಆದ್ದರಿಂದ ಶ್ರೀದ ವಿಠಲ, ಹೇ
ಪರಮಾತ್ಮನೇ, ನೀನು ನಮಗೆ ತಿಳಿಯದೇ ಇದ್ದರೆ ನಿನಗೆ ತಿಳಿಯೋದಿಲ್ಲವಾ, ನಾನು ಹೇಳಿಕೊಡ್ತೀನಂತ ನೀನು ಉಪದೇಶ ಮಾಡಲಿಕ್ಕೆ ಹೊರಟಿದ್ದೀಯಪ್ಪ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನನಗೆ, ನೀನು ಹುಡುಗ ಅಂತ ನಾವು ಹುಡುಗ ಅಂತ ಹೇಳೋದ್ರಲ್ಲಿ ಉದ್ದೇಶ ಏನಂತ ಹೇಳಿದರೆ, ದೇವ್ರಿಗೆ ಗೊತ್ತಿಲ್ಲ ನಮಗೆ ಗೊತ್ತು ಅಂತ ಭಾವನೆ ಮಾಡಿ, ಅಂದರೆ ತಪ್ಪು ತಿಳುವಳಿಕೆ ಎಷ್ಟುವರೆಗೂ ಬರುತ್ತೆ ಅಂತ ಹೇಳಿದರೆ, ದೇವರು ಹುಡುಗಪ್ಪ ದೇವರು. ಹುಡುಗ ಅಂದರೆ ಇಲ್ಲಿ ಯಾವ ಉದ್ದೇಶ ಅಂದರೆ ನಾಟ್ ಬೈ ಏಜ್. ಹುಡುಗ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಕೂಡ ಬಾಲಿಶತನ ಅಂತಂದರೆ ಗೊತ್ತಿಲ್ಲದೆ ಮಾತಾಡೋದು ಹುಡುಗತನ. ಕೃಷ್ಣ, ನಿನಗೇನು ಗೊತ್ತಿಲ್ಲ, ನೀನು ನನಗೇನೋ ಉಪದೇಶ ಮಾಡ್ತಾ ಇದ್ದಿ, ನಾವು ಆ ತರಹ ವಿ ಡೋಂಟ್ ಆ್ಯಕ್ಸೆಪ್ಟ್, ನಾವು ನಮ್ಮ ತರಹನೇ ನಾವು ಯೋಚನೆ ಮಾಡ್ತೀವಿ ಅನ್ನುವ ಅಜ್ಞಾನದಲ್ಲಿ ನಾವು ಮುಳುಗಿದ್ದೀವಿ. ಸೊ ದೇವರ ಉಪದೇಶವನ್ನು ಕೂಡ ನಾವು ಸ್ವೀಕಾರ ಮಾಡುವ ದಶೆಯಲ್ಲಿ ಇಲ್ಲ. ವಿ ಆರ್ ನಾಟ್ ಇನ್ ದ ಸ್ಟೇಟ್ ಆಫ್ ರಿಸೀವಿಂಗ್. ಪರಮಾತ್ಮ ನಮಗೆ ಸರಿಯಾದ ತಿಳುವಳಿಕೆ ಕೊಡ್ತಾ ಇದ್ದಾನೆ, ಇದನ್ನು ಅರ್ಥ ಮಾಡಿಕೊಳ್ಳೋಣ ಅನ್ನುವ ಪರಿಜ್ಞಾನ ನಮಗಿಲ್ಲ. ಯಾಕೆ ಅಂದರೆ ನಾವು ಅವನನ್ನು ಒಂದು ಹುಡುಗನಂತೆ ಟ್ರೀಟ್ ಮಾಡ್ತಾಯಿದ್ವಿ. ದೇವ್ರಿಗೆ ಏನೋ ಹೇಳ್ತಾನಪ್ಪ, ದೇವರು ಸುಮ್ಮನೆ ಹೇಳ್ತಾನೆ, ನಿಜವಾಗಿ ಆ ದೇವ್ರು ಮಾಡಿದ್ದೆಲ್ಲ ಧರ್ಮದೂರವೇ, ಏನೇನೋ ಮಾಡಿದ್ದಾನೆ, ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದ್ದಾನೆ ಅಂತ ನಾವು ತಪ್ಪಾಗಿ ತಿಳ್ಕೊಳ್ಳುವ ಪ್ರಸಂಗವೇ ಬರ್ತಾ ಇದೆ ಹೊರತು, ನೀನು ಅಷ್ಟು ನಮಗೆ ಉಪದೇಶ ಮಾಡಿದರೂ ಅದನ್ನು ಅರ್ಥ ಮಾಡಿಕೊಂಡು ಹೋಗೋ ಸ್ಥಿತಿಯಲ್ಲಿ ನಾವಿಲ್ಲ. ನಮಗೆ ಅಂತಹ ಒಂದು ಸ್ಥಿತಿ ಬರದೆ, ನಮಗೆ ಸರಿಯಾದ ಮೆಚುರಿಟಿ ಬಂದು ನೀನು ಹೇಳುವ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಮಗೆ ಕೊಡಪ್ಪ ದೇವರೇ ಅಂತ ದೇವರಿಗೆ ಪ್ರಾರ್ಥನೆ ಮಾಡೋದು. ಬೇಸಿಕ್ಕಾಗಿ ಇದು ನಿಂದಾಸ್ತುತಿ ಅಂತ ಕರೀತಾರೆ. ದೇವರನ್ನು ಪೂರ್ತಿಯಾಗಿ ನಿಂದೆ ಮಾಡಿದಂತೆ ಕಾಣುತ್ತೆ. ಎಲ್ಲವನ್ನು ದೇವ್ರನ್ನ ಕಂಪ್ಲೇಂಟ್ ಮಾಡಿದೆ, ಇದೇನಪ್ಪ ಹೀಗೆ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಇದು ಹೇಗೆ ಅದು ಹೇಗೆ ಅಂತ ಕಂಪ್ಲೇಂಟ್. ಬಟ್ ಅದು ಸ್ತೋತ್ರ ರೂಪದಲ್ಲಿ. ಯಾಕಂದರೆ ಇದೆಲ್ಲ ನಾನು ನಿಂದೆ ಮಾಡಿದಂತೆ ಮಾಡ್ತಾಯಿದ್ದೀನಪ್ಪ, ಆದರೆ ಇದೆಲ್ಲದಕ್ಕೆ ಕಾರಣ ಏನಂದರೆ ನನಗೆ ತಿಳುವಳಿಕೆ ಇಲ್ಲ. ಐ ಆಮ್ ಇನ್ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಯು. ಆದ್ದರಿಂದ ನೀನು ನಮಗೆ ಸರಿಯಾದ ಜ್ಞಾನ ಕೊಟ್ಟರೂ ಕೂಡ ನೀನು ಹುಡುಗ ಅಂತೇಳಿ ನಾವು ನಿನ್ನನ್ನು ಬಗಲಿಗೆ ತಳ್ಳಿಬಿಡ್ತಾ ಇದ್ದೀವಿ. ವಿ ಆರ್ ಜಸ್ಟ್ ಪುಷಿಂಗ್ ಯು ಅಸೈಡ್. ಆ ತರಹ ಮಾಡದೆ ನೀನು ಹೇಳಿದ್ದು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಮಗೆ ಕೊಟ್ಟು ನಿನ್ನನ್ನು ಸರಿಯಾಗಿ ತಿಳ್ಕೊಳ್ಳುವಂತೆ ಮಾಡು ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡೋದು ಬೇಸಿಕಾಗಿ. ದಟ್ ಈಸ್ ದಿ ಬ್ಯಾಕ್ಗ್ರೌಂಡ್ ಆಫ್ ದ ಸಾಂಗ್. ಇದರ ಹಿನ್ನೆಲೆಯಲ್ಲಿ ದೇವರು ಮಾಡಿದ ಪ್ರತಿಯೊಂದು ಕೂಡ ಧರ್ಮದೂರವಿದ್ದಂತೆ ಮೇಲ್ನೋಟಕ್ಕೆ ಕಾಣಿದರೂ ಕೂಡ ಅದು ಯಾವುದೂ ಕೂಡ ಧರ್ಮದೂರವಲ್ಲ, ಎಲ್ಲವೂ ಸದ್ಧರ್ಮಕ್ಕೆ ಅನುಗುಣವಾಗಿ ಇದೆ ಅನ್ನುವ ಅನುಸಂಧಾನ ಬರಬೇಕು. ಅದನ್ನು ಕೊಡು ಅಂತ ದೇವರಿಗೆ ಪ್ರಾರ್ಥನೆ ಮಾಡೋದೇ ಈ ಹಾಡಿನ ಒಂದು ಮುಖ್ಯ ಉದ್ದೇಶ ಆಗಿದೆ. ಅದು ಹರೇ ಶ್ರೀನಿವಾಸ. ಸೊ ಈ ಸಮರೈಸ್ ಮಾಡಿದರೆ 4-5 ಹೇಳಿಲ್ಲ. ಒಂದು ಪದಿ ಗಂಡ ಹೆಂಡತಿ, ಕರ್ಸಿಲಿ ಬಂದು ನೀ ಬಂದು ಬಾಲ ಹುಡುಗ, ನಾವು ಬಂದು ದೊಡ್ಡವರು, ನೀ ಬಾಲನ ಇದನ್ನ ತಿಳಿಲ್ಲ, ಅದು ನಮಗೆ ತಿಳಿಯಾದ ಒಂದು ಸಮರೈಸ್ ಮಾಡಿದರೆ 4-5 ಪಾಯಿಂಟ್ ಹೇಳಿದ್ದಾರೆ. ಸಮರೈಸ್ ಮಾಡಿದರೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲ, ದೇವರು ನಮಗೆ ಹೇಳಿ ಕೊಟ್ಟರು ಅದು ರಿಸೀವ್ ಮಾಡ್ಕೊಂಬೋ ಕೆಪಾಸಿಟಿ ಕೂಡ ನಮಗಿಲ್ಲ. ಸೊ ದೇವರನ್ನು ಪ್ರಾರ್ಥನೆ ಮಾಡೋದು, ಅಪ್ಪ ನೀನು ಮಾಡೋದೆಲ್ಲ ಸರಿ ಅಂತ ನಮಗೆ ಒಳಗೆ ಅನಿಸಿದ್ರು ಕೂಡ ಹೊರಗೆ ಅನಿಸ್ತಾ ಇಲ್ಲ. ನೀನು ಮಾಡೋದೆಲ್ಲ ಸರಿ ಇಲ್ಲ ಅಂತಲೇ ನಮ್ಗೆ ಅನಿಸುತ್ತೆ. ಅದೆಲ್ಲ ಸರಿಯಾಗಿದೆ ಅನ್ನುವ ಪರಿಜ್ಞಾನ ನಮಗೆ ಬರಬೇಕಂದ್ರೆ ನೀನು ನಮಗೆ ಮಾಡಿದ ಉಪದೇಶದ ಹಿನ್ನೆಲೆಯಲ್ಲಿ ನೋಡಿದಾಗ ಮಾತ್ರ. ಕೃಷ್ಣ ಅಷ್ಟು ಧರ್ಮೋಪದೇಶ ಮಾಡಿದ. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನ ಸುಜಾಮ್ಯಂ ಅಂತ ಹೇಳಿದ. ನಾನು ಎಲ್ಲ ಧರ್ಮ ಪ್ರಕಾರವೇ ಮಾಡ್ತೀನಿ, ಧರ್ಮ ಉದ್ಧಾರಕ್ಕಾಗೇ ಮಾಡ್ತೀನಿ ಅಂತ ಹೇಳಿದಾಗ ಅಂತಹ ಧರ್ಮ ಪ್ರತಿಪಾದಕನಾದ ಕೃಷ್ಣ ಹೇಗೆ ಧರ್ಮಕ್ಕೆ ವಿರುದ್ಧವಾಗಿ ಯಾವುದನ್ನು ಮಾಡ್ತಾನೆ? ಸೊ ಇಟ್ ಈಸ್ ಇಂಪಾಸಿಬಲ್. ದೇವರು ಧರ್ಮಕ್ಕೆ ವಿರುದ್ಧವಾಗಿ ಮಾಡೋದು ಸಾಧ್ಯವಿಲ್ಲದೆ ಇರುವಂತಹ ಕೆಲಸ. ಅಷ್ಟೇ ಅಲ್ಲದೆ ಒಂದು ಕ್ಲಿಂಚಿಂಗ್ ಪಾಯಿಂಟ್ ಏನಂತ ಹೇಳಿದರೆ, ಶ್ರೀಕೃಷ್ಣ ಎಲ್ಲರೂ ಇದು ಕೃಷ್ಣ ಹೇಳ್ದ, ಅದು ಕೃಷ್ಣ ಹೇಳ್ದ, ಇದು ಮಾಡಿದ, ಅದು ಮಾಡಿದ ಅಂತ ಎಲ್ಲರೂ ಹೇಳ್ತಾರೆ. ಕೊನೆ ಘಟ್ಟ ಪರೀಕ್ಷಿತ್ ಮಹಾರಾಜಿಗೆ ಪ್ರಾಣ ಕೊಡ್ತಾನೆ ಕೃಷ್ಣ. ಕೊಟ್ಟಾಗ ದೇವರೇನು ಹೀಗೆ ಮುಟ್ಟಿದ ಪ್ರಾಣ ಬಂದರೆ ಆಗ ಕೆಲಸ ಆಗಿಬಿಡುತ್ತಲ್ವ. ಕೃಷ್ಣ ಹಾಗೆ ಮಾಡೋದಿಲ್ಲ. ಹೇಳ್ತಾನೆ, ಪರೀಕ್ಷಿತ್ ಮಹಾರಾಜ ಮೊದಲು ಅಸಲು ಒಳಗೆ ಗರ್ಭದಲ್ಲಿರುವಾಗ ರಕ್ಷಣೆ ಮಾಡ್ತಾನೆ. ಬ್ರಹ್ಮಾಸ್ತ್ರ ಎಷ್ಟು ಮಾಡಿದರೂ ಚಕ್ರ ರೂಪದಲ್ಲಿ ಅಡ್ಡ ಬಂದು ಆ ಬ್ರಹ್ಮಾಸ್ತ್ರ ಏನು ಮಾಡದೆ ಮಗುವನ್ನು ರಕ್ಷಣೆ ಪೂರ್ತಿ ಗರ್ಭ ರಕ್ಷಣೆ ಮಾಡ್ತಾನೆ. ಹುಟ್ಟಲಕ್ಕೆ ಮುಂಚೆ ಏನು ಮಾಡಿದ, ಬ್ರಹ್ಮಾಸ್ತ್ರ ವ್ಯರ್ಥ ಆಗಲಿಕ್ಕಿಲ್ಲ. ಆದ್ದರಿಂದ ಆ ಚಕ್ರವನ್ನು ಸ್ವಲ್ಪ ದೂರ ಸರಿಸಿದಾಗ ಆ ಬ್ರಹ್ಮಾಸ್ತ್ರ ಶಿಶುವನ್ನು ಸಂಹಾರ ಮಾಡುತ್ತೆ. ಪರೀಕ್ಷಿತ್ತು ಪ್ರಾಣ ಹೋಗಿಯೇ ಹುಟ್ಟುತ್ತಾನೆ. ಪ್ರಾಣ ಹೋದ ಶಿಶು ಹುಟ್ಟಿದಾಗ ಎಲ್ಲರೂ ಅಯ್ಯೋ ಪ್ರಾಣ ಹೋಯ್ತಲ್ವ ಅಂತ ಅಳ್ತಾರೆ.
ಯಾಕಂದರೆ ಒಳಗೆ ಗ್ರೋ ಆಗಬೇಕಲ್ವ, ಗ್ರೋ ಆಗೋದಕ್ಕಾಗಿ ಎಲ್ಲ ತಡೆದ ಆ ಬ್ರಹ್ಮಾಸ್ತ್ರವನ್ನು. ಪೂರ್ತಿ ಗ್ರೋ ಆಗಿ ಹೊರಗೆ ಬರೋ ಸಮಯದಲ್ಲಿ ಆ ಪ್ರಾಣ ಹೋಗೋದಕ್ಕೆ ಬಿಟ್ಟ. ಪ್ರಾಣ ಹೋಗಿ ಹೊರಗೆ ಶಿಶು ಬಂತು. ದೇವರು ಹೀಗೆ ಬರಿಸಿದ, ದೇವರು ಮುಟ್ಟಿದರೆ ಬದುಕಿ ಬಿಡ್ತಾನೆ, ಆಗ್ಬೋದು. ಹಾಗೆ ಮಾಡಲ್ಲ ಕೃಷ್ಣ. ಅವನು ಹೇಳ್ತಾನೆ, ನಾನು ಯಾವತ್ತೂ ಕೂಡ ಒಂದು ತಪ್ಪು ಕೆಲಸ ಮಾಡಿಲ್ಲ, ಯಾವುದು ಧರ್ಮಕ್ಕೆ ವಿರುದ್ಧವಾಗಿ ಮಾಡಿಲ್ಲ ಅಂದರೆ ಈ ಶಿಶು ಪ್ರಾಣದಿಂದ ಬರಬೇಕು. ನಾನು ಧರ್ಮಕ್ಕೆ ವಿರುದ್ಧವಾಗಿ ಒಂದು ಚೂರು ಮಾಡಿದರೂ ಕೂಡ ಶಿಶು ಪ್ರಾಣಕ್ಕೆ ಬರೋದಿಲ್ಲ. ಸೊ ಶಿಶುವು ಜೀವಂತ. ನಾನು ಎಲ್ಲ ಧರ್ಮ ಪ್ರಕಾರ ಪ್ರತಿಯೊಂದು ಕೆಲಸ ವಿತೌಟ್ ಎಕ್ಸೆಪ್ಷನ್, ಚಿಕ್ಕ ಮಗುವಾಗಿದ್ದ ಹುಟ್ಟಿದಾಗಿಂದ ಈಗಿನವರೆಗೂ ಯಾವಾಗಲೂ ಧರ್ಮ ತಪ್ಪಿಲ್ಲ ಅಂದರೆ ಈ ಶಿಶು ಪ್ರಾಣ ಬರಬೇಕು ಅಂತ ಪ್ರತಿಜ್ಞೆ ಮಾಡ್ತಾನೆ ದೇವರು. ಪ್ರತಿಜ್ಞೆ ಮಾಡಿದಾಗ ಪರೀಕ್ಷಿತ್ ಮಹಾರಾಜಗೆ ಪ್ರಾಣ ಇದ್ದು ಬರುತ್ತೆ. ಅಂದರೆ ಏನಾಯಿತು? ದೇವರು ಸುಮ್ಮನೆ ಬದುಕಿಸಿರ್ಬೇಕು. ಅಂದರೆ ಲೋಕಕ್ಕೆ ದೇವರು ಅನೌನ್ಸ್ ಮಾಡಿದ್ದಾನೆ, ನಾನು ಯಾವ ಕೆಲಸವೂ ತಪ್ಪು ಕೆಲಸ ಮಾಡಲೇ ಇಲ್ಲ. ಬಿಕಾಸ್ ಇದು ವೈರಲ್ ಆಗಿ ಭಾಳ ಕೂಡ ರಾಮದೇವರಾಗಿ ಎಲ್ಲ ರಾಮದೇವರು ಸರಿಯಾಗಿ ಮಾಡಿದೆ. ಈ ನೆವರ್ ಬ್ರೋಕ್ ಎ ರೂಲ್. ಕೃಷ್ಣ ಬಂದು ಈ ಬ್ರೋಕ್ ಎವ್ರಿ ಸಿಂಗಲ್ ರೂಲ್ ಅಂಥೇಳಿ ಈ ಥರ ಎಲ್ಲ ಕಡೆ ಪ್ರಚಾರ ಆಗ್ತಾಯಿದೆ, ರಾಂಗ್ ಇನ್ಫಾರ್ಮೇಷನ್. ಕೃಷ್ಣ ಕೂಡ ಹಾಗೆ ರಾಮದೇವರು ಒಂದು ರೂಲು ಬ್ರೇಕ್ ಮಾಡಲಿಲ್ಲವೋ, ಕೃಷ್ಣ ಕೂಡ ಹಾಗೆ ಒಂದು ರೂಲು ಬ್ರೇಕ್ ಮಾಡಲಿಲ್ಲ. ಆದರೆ ಈ ಜ್ಞಾನ ಬರೋದು ಬಹಳ ಕಷ್ಟ. ಇದು ಸ್ಪಷ್ಟವಾಗಿ ರಾಮದೇವರದಲ್ಲಿದೆ, ಕೃಷ್ಣದೇವರಲ್ಲಿ ಗೂಢವಾಗಿದೆ ಎಲ್ಲವನ್ನು. ಆದರೆ ಎಷ್ಟು ಗೂಢ ಇದ್ದರೂ ಕೂಡ ಕೃಷ್ಣ ನೆವರ್ ಬ್ರೋಕ್ ಇವನ್ ಒನ್ ಸಿಂಗಲ್ ರೂಲ್. ಪ್ರತಿಯೊಂದು ರೂಲ್ ಪ್ರಕಾರವೇ ಮಾಡ್ದ. ಸೊ ಆ ಜ್ಞಾನ ನನಗೆ ಬರ್ತಾ ಇಲ್ಲ, ಅದನ್ನು ನನಗೆ ಕೊಡು ಅಂತ ಪ್ರಾರ್ಥನೆ ಮಾಡೋದು ಉದ್ದೇಶ ಇದೆ. ಹಾಂ, ಗರ್ಭದಲ್ಲಿ ಇರುವಾಗ ಇದ್ದಷ್ಟು ದಿನ ಜೀವಂತ ಇತ್ತು. ಹೊರಗೆ ಬರೋ ಟೈಮ್ನಲ್ಲಿ ಕೃಷ್ಣ ಚಕ್ರವನ್ನು ದೂರ ಸರಿಸ್ತಾನೆ. ಯಾಕೆಂದರೆ ಬ್ರಹ್ಮಾಸ್ತ್ರ ವ್ಯರ್ಥ. ಬ್ರಹ್ಮಾಸ್ತ್ರದ ಕೆಲಸ ಏನು? ಕೊಲ್ಲಲಕ್ಕೆ ಬಿಟ್ಟಿದ್ದಾನೆ, ಕೊಲ್ಲಬೇಕು. ಶಿಶು ಸರಿ ಕೊಲ್ಲಲಕ್ಕೆ ಬಿಡ್ತೀನಿ, ಸತ್ತ ಶಿಶು ಮತ್ತು ಬದುಕಿಸ್ತೀನಿ. ಆವಾಗ ಬ್ರಹ್ಮಾಸ್ತ್ರ ವ್ಯರ್ಥ ಆಗಲಿಲ್ಲ, ಯಾಕಂದರೆ ಅದು ಪ್ರಾಣ ತೆಗೀತು. ಸೊ ಪರೀಕ್ಷಿತು ಹೊರಗೆ ಬರೋವಾಗ ಕೃಷ್ಣ ಸಹಿಸಿದರೆ ಪ್ರಾಣ ಹೋಗುತ್ತೆ, ಮೃತ ಶಿಶುವೇ ಹೊರಗೆ ಬರುತ್ತೆ. ಅಂದರೆ ಹೊರಗೆ ಬರೋ ಟೈಮ್ನಲ್ಲಿ ಸಾಯುತ್ತೆ. ಜೀವ ಅಂದರೆ ಈಗ ಹೇಗೆ ಈಗ ನೋಡಿರಿ, ಬ್ರಾಹ್ಮಣ ಬಾಲಕನನ್ನು ಹೇಗೆ ಸಾಂದೀಪನಿ ಮಗನ ಬಂದ ಜೀವ ಹೊರಗೆ ಹೋಗುತ್ತೆ. ಸೊ ಆ ದೇಹದಿಂದ ಜೀವ ಹೊರಗೆ ಹೋಗುತ್ತೆ. ಬದುಕಿಸುವುದಂದರೆ ಮತ್ತು ಆ ಜೀವನನ್ನು ದೇಹದ ಒಳಗೆ ಸೇರಿಸುವುದು. ಸೊ ಆ ದೇಹದಿಂದ ಜೀವ ಹೊರಗೆ ಹೋಗಿದೆ, ದೇಹ ಅಲ್ಲೇ ಇದೆ. ಭಗವಂತ ಜೀವನನ್ನು ಮತ್ತು ಹೇಳ್ಕೊಂಡು ಬಂದು ದೇಹದಲ್ಲಿ ಸೇರಿಸ್ದ, ಅದೇ ಜೀವನನ್ನು. ಆದ್ದರಿಂದ ಪರೀಕ್ಷಿತ ಮತ್ತು ಕರ್ಕೊಂಡು ಬರ್ತಾರಲ್ವ ಜೀವನ ಹೇಳಿರ್ತಾರಲ್ವ ಅವರು, ಲೆಕ್ಕ ನೀನು ಇದು ಮಾಡಬೇಡ, ಸಂಸ್ಕಾರಕ್ಕೆ ಮಾಡಬೇಡ, ನಾ ಕರ್ಕೊಂಡು ಬರ್ತೀನಿ ಅಂತ. 3 ದಿನ ಎಲ್ಲ ಆದ್ಮೇಲೆ ಈ ಕೊನೆಗೆ ಎಳೆದಪ್ಪಿಕೊಂಬ ವಿಠಲ ಅಂತ. ಶರಣಾಗತಿ ಆದ್ರೆ ಅವನೇ ಮೋಕ್ಷ ಕೊಡ್ತಾನ ಅಂತ. ಹೌದು ಹೌದು. ನಾವು ಹೋಗಿ ಅಂದ್ರೆ ಆಗಲ್ಲ. ಕೊನೆಗೆ ನಾವು ಹುಡುಗ ಅಂತ ತಿಳಿಲ್ಲ ಅಂದ್ರೆ ದೇವರು ಅಂತ ತಿಳಿದ್ರೆ ಶರಣಾಗತಿ ಆದ್ರೆ ಅವನ ನಮಗ ಮೋಕ್ಷ ಕೊಡ್ತಾನ. ನಾವು ದೇವರನ್ನ ಯಾವಾಗ್ಲೂ ಹುಡುಗ, ದೇವ್ರು ಹೇಳಿದೆಲ್ಲ ಗೊತ್ತಿಲ್ಲ ದೇವ್ರಿಗೆ ಅಂತ ನಾವು ಏನು ಡೈರೆಕ್ಟ್ ಆಗಿ ಹೇಳಲ್ಲ. ಆದ್ರೆ ಇಂಪ್ಲಿಕೇಶನ್ ಏನು ನೋಡಿ, ನಮಗೆ ಈ ಕಷ್ಟ ಬಂತು, ನೀನು ತಪ್ಕೊಂಡಿದ್ಯಾ ಅಂದರೆ ಈ ಮೇಡ್ ಅನ್ ಎಸ್ಕೇಪ್, ನಿನಗೆ ತಿಳಿದಿಲ್ವಾ ನಾನು ತಿಳಿಸ್ಕೊಡ್ತೀನಿ ಅಂತ ನೀನು ತಪ್ಪಿಸ್ಕೊಳ್ತಾ ಇದೆಯಾ ವಿಠಲ ಅಂದರೆ ತಪ್ಪಿಸ್ಕೊಳ್ತಾ ಇಲ್ಲ, ದೇವರು ಅನುಗ್ರಹ ಮಾಡ್ತಾ ಇದ್ದಾನೆ. ಸೊ ನೀ ಹುಡುಗ ನೀನು ಹೇಗೆ ತಪ್ಪಿಸ್ಕೊಳ್ತಾ ಇದೆಯಾ ಅಂತ ನೀನು ಅನ್ಕೋಬೇಡ, ಆವಾಗ ನಿನಗೆ ಮೋಕ್ಷವೇ ಇಲ್ಲ. ನಿನಗೆ ಮೋಕ್ಷ ಬರಬೇಕಂದ್ರೆ ನೀನು ಹಾಗೆ ಅನ್ಕೋಬಾರ್ದು. ನಾನು ಹುಡುಗನಲ್ಲ, ನಾನು ಸರ್ವಜ್ಞ. ನಾನು ನಿನಗೆ ಹೇಳ್ತಾ ಇರೋದು ನನ್ನನ್ನು ಜಸ್ಟಿಫೈ ಮಾಡ್ಕೊಳ್ಳೋಕ್ಕೆ ನಾನು ಹೇಳ್ತಾ ಇಲ್ಲ, ವಸ್ತುಸ್ಥಿತಿ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ. ಯಾವುದು ನಿಜ ಅಂತ ತಿಳಿಸೋದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ ಹೊರತು ನಾನು ಮಾಡಿದ್ದು ತಪ್ಪಲ್ಲಪ್ಪ ಅಂತ ಜಸ್ಟಿಫೈ ಮಾಡ್ಕೊಳ್ಳೋದಕ್ಕಾಗಲಿ. ಇಟ್ಸ್ ನಾಟ್ ಎ ಸೆಲ್ಫ್ ಜಸ್ಟಿಫಿಕೇಷನ್, ಇಟ್ ಈಸ್ ಕ್ಲಾರಿಫಿಕೇಷನ್. ಯಾವುದು ಸತ್ಯ ಅಂತ ತಿಳಿಸ್ಕೊಡುವುದಷ್ಟೇ. ಆದ್ದರಿಂದ ನಿನಗೆ ಇದು ಸತ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ನಾವು ಸೆಳೆದಪ್ಪಿಕೊಂಡವನು ಸೀದಾ ವಿಠಲ ಅಂತ ಅನ್ಕೋಬೇಡ. ಅವನು ಅಂದರೆ ಎಸ್ಕೇಪಿಂಗ್ ಅಲ್ಲ, ಇದು ಇನ್ನೊಂದು ನಾವು ಸೆಳೆದಪ್ಪಿಕೋಬೇಕು. ಅಂದರೆ ನಮಗೆ ಬಂಧನೆಯನ್ನು ನಾವು ತಪ್ಪಿಸ್ಕೋಬೇಕು. ಅದಕ್ಕೆ ನೀನು ಹೇಳಿದ್ದು ಸರಿ ಅನ್ನುವ ಜ್ಞಾನ ನಮಗೆ ಬಂದಾಗ ನಾವು ಸೆಳೆ ತಪ್ಪಿಸ್ಕೊಂಡವರು ಆಗ್ತೀವಿ. ಸೆಳೆದಪ್ಪಿಸ್ಕೊಂಡು ಅಂದರೆ ಸೆಳೆದು ಅಪ್ಪಿಕೊಳ್ಳುವುದು ಅಂದರೆ ಇದು ಎರಡು ಅರ್ಥಗಳು. ಸೆಳೆದು ಅಪ್ಪಿಕೊಳ್ಳುವುದಂದರೆ ಕರೆದುಕೊಂಡು ಹಗ್ಗು ಮಾಡಿಕೊಳ್ಳೋದು.
ಸೊ ಆದ್ದರಿಂದ ಇಲ್ಲಿ ಎರಡು ಅರ್ಥದಲ್ಲಿ ಕೈಂಡ್ ಆಫ್ ಸಾಯುಜ್ಯ ಅನ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ಯಾ ತಿಳಿಯದಿದ್ದರೆ ನಾ ತಿಳಿ ಹೇಳಿಕೊಡುವೆನೆಂದು ಸೆಳೆದಪ್ಪಿಕೊಂಡ ಶ್ರೀದ ವಿಠಲ ಅಂತ ಹೇಳಿದಾಗ ಶರೀರದಲ್ಲೇ ಅಂದ್ರೆ ಮೋಕ್ಷ ಎಷ್ಟು ಕೊಡ್ತಾನೆ ತಪ್ಪು ಮಾಡಿದ್ರು ತಾಯಿ ಮಗುನ್ ತಪ್ಕೊಂಡ ಹೌದು ಸೆಳೆದು ಅಂದರೆ ದೇವರು ನಾನು ಹುಡುಗ ತಿಳಿದು ನಾ ತಿಳಿಕೊಳ್ಳು ಅಂದು ಸೆಳೆದು ಅಪ್ಪಿಕೊಂಡ ಹೇಳ್ಕೊಂಡು ಬಂದು ಹಗ್ ಮಾಡಿಕೊಂಡ ಅನ್ನುವರ್ಥದ್ದು. ಸೊ ಅಪ್ಪಿಕೊಂಡಂತಹ ಶ್ರೀದ ವಿಠಲ ಬಹು ದಿಟ್ಟಲ. ಸೊ ನೀನು ಸೆಳೆದು ಅಪ್ಪಿಕೊಂಡಿದ್ದಿ ಅಂತ ಒಂದು ಅದು ಐ ಮೀನ್ ಸ್ಪಷ್ಟವಾಗಿರುವಂತಹ ಅರ್ಥ. ಆದರೆ ದೇವರು ಹೇಳಿಕೊಡೋದ್ರಿಂದ ನೀನು ಸೆಳೆ ತಪ್ಪಿಕೊಂಡೆ ಅಂದರೆ ಯು ಎಸ್ಕೇಪ್ಡ್. ಒಂದು ಈ ಹುಡುಗ ಅಂತ ಹೇಳಿಕೊಂಡು ನನಗೆ ಇದು ಹೇಳಿಕೊಡ್ತೀನಿ ಅಂಥೇಳಿ ನೀನು ಯು ಆರ್ ಎಸ್ಕೇಪಿಂಗ್ ಫ್ರಮ್ ದಿ ಥಿಂಗ್ ಅಂತ ನಾನು ತಪ್ಪಾಗಿ ತಿಳ್ಕೊಳ್ತಾ ಇದ್ದೀನಿ. ಹಾಗೆ ಅಲ್ಲ, ಇದು ಸೆಳೆದು ಅಪ್ಪಿಕೊಳ್ತಾ ಇದ್ದೀನಿ ನೀನು ಅಂದರೆ ನನ್ನನ್ನು ನೀನು ಬಂದು ಹಗ್ ಮಾಡ್ಕೊಳ್ಸ್. ದಟ್ ಮೀನ್ಸ್ ಆ್ಯಕ್ಚುಲಿ ಇಟ್ ಇಸ್ ನಾಟ್ ದಟ್ ಯು ಆರ್ ಗಿವಿಂಗ್ ಸಮ್ ಇನ್ಫಾರ್ಮೇಷನ್ ಟು ಮೀ ಟು ಜಸ್ಟಿಫೈ ಯುವರ್ ಸೆಲ್ಫ್, ಬಟ್ ಯು ಆರ್ ಗಿವಿಂಗ್ ದ ಇನ್ಫಾರ್ಮೇಷನ್ ಟು ಮೀ ಸೋ ದಟ್ ಯು ಕ್ಯಾನ್ ಕಮ್ ಆ್ಯಂಡ್ ಹಗ್ ಮೀ. ನನ್ನನ್ನು ಬಂದು ನನಗೆ ಮೋಕ್ಷ ಕೊಡೋದಂತ ಇಲ್ಲ ಕರ್ಮಬಂಧದಿಂದ ತಪ್ಪಿಸ್ಕೊಳ್ಳೋದು. ಸೊ ನೀನು ಅಪ್ಪಿಕೊಳ್ತಾ ಇದ್ದೀಯ ಅಂತ ಹೇಳಿದರೆ ನನಗೆ ಬಂಧದಿಂದ ಮುಕ್ತಿ ಬರ್ತಾ ಇದೆ ಅಂಥೇಳಿ. ಸೊ ಸೆಳೆದು ಅಪ್ಪಿಕೊಳ್ತಾ ಇದೆಯಾ, ಆದರೆ ಸೆಳೆದಪ್ಪಿಕೊಳ್ತಾ ಇಲ್ಲ ಅಂದರೆ ತಪ್ಪಿಕೊಳ್ತಾ ಈಸ್ ನಾಟ್ ಯು ಆರ್ ನಾಟ್ ಎಸ್ಕೇಪ್, ತಪ್ಪಿಸ್ಕೊಂಡು ಹೋಗ್ತಾ ಇಲ್ಲ ನೀನು, ಬಟ್ ನನ್ನ ಹಗ್ಗು ಮಾಡ್ಕೊ. ಸೊ ಎರಡು ಅರ್ಥಗಳನ್ನು ತಗೊಳ್ಳೋದು. ಒಂದು ಸಲ ನೀನು ಯು ಆರ್ ನಾಟ್ ಎಸ್ಕೇಪಿಂಗ್, ಯಾವುದೋ ನಿನ್ಗೆ ಹೇಳ್ಕೊಡ್ತೀನಿ ಅಂತ ನೀನು ಎಸ್ಕೇಪ್ ಮಾಡೋದಲ್ಲ, ಬಟ್ ಯು ಆರ್ ಆ್ಯಕ್ಚುಲಿ ಪುಲ್ಲಿಂಗ್ ಮೀ ಆ್ಯಂಡ್ ಹಗ್ಗಿಂಗ್ ಮೀ, ನನ್ನನ್ನು ಸೆಳೆದು ಅಪ್ಪಿಕೊಳ್ತಾ ಇದೆಯಾ ಅಂತೇಳಿ. ಸೊ ಎರಡು ಅರ್ಥಗಳನ್ನು ಇಟ್ಕೊಂಡಾಗ ಇಟ್ಸ್ ಒಂದು ಅರ್ಥ ಅಲ್ಲ, ಇನ್ನೊಂದು ಹೌದು. ಸೆಳೆದು ಅಪ್ಪಿಕೊಳ್ಳುವುದು ಹೌದು, ಸೆಳೆದು ಅಪ್ಪಿಕೊಳ್ಳುವುದು ಅಲ್ಲ, ತಪ್ಪಿಸ್ಕೊಳ್ಳೋದಲ್ಲ. ಸೆಳೆದು ಅಪ್ಪಿಕೊಂಡ ಅನ್ನೋದು ಸರಿಯಾದದ್ದು, ಸೆಳೆದಪ್ಪಿಕೊಂಡ ಅನ್ನೋದು ಸರಿಯಲ್ಲ. ಈ ಥರ ದಾಸರು ಪದ ಮಾಡೋಕ್ಕೆ ರೀಸನ್ ಈಗ ಏನು ನಾವು ದೇವ್ರು ಹೇಳ್ತಾರಲ್ಲ ಒಳ್ಳೆಯವರಿದ್ದ ಒಳ್ಳೆ ಜ್ಞಾನ ಸಿಕ್ಕಬೇಕು, ಈ ಥರ ತಪ್ಪ ಹಾಡು ಕೇಳಿ ತಪ್ಪ ಅಂತ ತಿಳ್ಕೊಳ್ಳೋಂಥವ್ರು. ಯಾಕಂದರೆ ಈ ಮುಂಡಿಗಳು ಇವು ಇಂಥ ಪದಗಳು ಇವೆಲ್ಲ ಪರ್ಪಸ್ ಏನಂದರೆ ಟು ಕೀಪ್ ಅವರ್ ಬ್ರೈನ್ಸ್ ಆ್ಯಕ್ಟಿವ್, ನಮ್ಮಲ್ಲಿ ಆ ಚಿಂತನಾ ಶಕ್ತಿಯನ್ನು ಬೆಳೆಸೋದಕ್ಕಾಗಿ. ಸೊ ದಟ್ ಇಸ್ ಫುಡ್ ಫಾರ್ ದ ಬ್ರೈನ್ ಅಂತೀವಿ ನೋಡ್ರಿ, ಆ ತರಹ. ಅಂದರೆ ನಿಮ್ಗೆ ಏನಾಗುತ್ತೆ, ಈವನ್ ಯು ಗೋ ಇನ್ ಟು ಥಿಂಕಿಂಗ್ ಮುಂಡಿಗೆ ಹಾಡುಗಳಿಗೆ ಮುಂಡಿಗೆ ಅಂದರೆ ಇಷ್ಟು ಹೊತ್ತು ನೋಡಿ ಅದು ದೇವರ ಬಗ್ಗೆ ಯುವರ್ ಥಾಟ್ ಇಸ್ ಗೋಯಿಂಗ್ ಅವೇ ಫ್ರಮ್ ಲೌಕಿಕ.